ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 833 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 16ರಿಂದ 18ನೇ ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ ಅಥವಾ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸಂಬಂಧಪಟ್ಟಂತೆ ಸೊ ನಮ್ಮ ಭಾರತ ದೇಶದಿಂದ ಇನ್ನೂ ಕೆಲವೊಂದು ಸೈಟ್ಗಳನ್ನು ಟೆಂಟೇಟಿವ್ ಲಿಸ್ಟ್ಗೆ ಆ್ಯಡ್ ಮಾಡಿರ್ತಾರೆ. ಸೊ ಲಿಸನ್, ಸೊ ಟೆಂಟೇಟಿವ್ ಲಿಸ್ಟ್ ಬೇರೆ, ಮೇನ್ ಲಿಸ್ಟ್ ಬೇರೆ ಆಗಿರುತ್ತೆ. ಸೊ ಮೇನ್ ಲಿಸ್ಟ್ಗೆ ಆ್ಯಡ್ ಆಗೋದಕ್ಕಿಂತ ಮುಂಚೆ ಸೊ ನಮ್ಮ ದೇಶ ಕೆಲವೊಂದು ಪ್ರದೇಶಗಳನ್ನು ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗುತ್ತೆ. ಸೊ ಈ ವರ್ಷ ಕೂಡ ನಮ್ಮ ಭಾರತ ದೇಶದಿಂದ ಈ ವಿಶ್ವ ಪರಂಪರೆಯ ಮಾನ್ಯತೆಗೆ ಭಾರತವು ಇತ್ತೀಚೆಗೆ ಎಷ್ಟು ಹೊಸ ಸ್ವತ್ತುಗಳನ್ನು ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿದೆ? How many new properties has India recently added into UNESCO's tentative list for the World Heritage Recognition? ಅಂದರೆ ಮೇನ್ ಪಟ್ಟಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶ ತಾತ್ಕಾಲಿಕ ಪಟ್ಟಿಗೆ ಈ ವರ್ಷ ಸೇರಿಸಿರ್ತಕ್ಕಂಥ ತಾಣಗಳ ಸಂಖ್ಯೆ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ವರ್ಷ ನಾವು 6 ತಾಣಗಳನ್ನು ತಾತ್ಕಾಲಿಕ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ 6 ತಾಣಗಳು ಯಾವ್ದ್ಯಾವುದು, ಅಲ್ಲಿರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಏನು, ಇದೆಲ್ಲದರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಸೊ ಈ 6 ಪ್ಲೇಸಸ್ಗಳನ್ನು ಆ್ಯಡ್ ಮಾಡಿರುವ ಕಾರಣದಿಂದ ಟೆಂಟೇಟಿವ್ ಲಿಸ್ಟಲ್ಲಿ ನಮ್ಮ ಭಾರತ ದೇಶದ ಯುನೆಸ್ಕೋ ತಾಣಗಳು ಎಷ್ಟಾಗಿರುತ್ತೆ ಅಂದರೆ 62ಕ್ಕೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಲಿಸನ್, ಇಟ್ ಈಸ್ ಟೆಂಟೇಟಿವ್ ಲಿಸ್ಟ್, ತಾತ್ಕಾಲಿಕ ಪಟ್ಟಿಯಾಗಿರುತ್ತೆ. ಮೇನ್ ಅಥವಾ ಪ್ರಮುಖ ಪಟ್ಟಿಯಲ್ಲಿ ನಾವು 43 ತಾಣಗಳನ್ನು ನೋಡ್ಬೋದಾಗಿರುತ್ತೆ. ಬಟ್ ತಾತ್ಕಾಲಿಕ ಪಟ್ಟಿಯಲ್ಲಿ ನಾವು 62 ಸೈಟ್ಗಳನ್ನು ನಾವು ಇದುವರೆಗೂ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಮೇನ್ ಪಟ್ಟಿಗೆ ಆ್ಯಡ್ ಆಗೋದಕ್ಕಿಂತ ಮುಂಚೆ ಈ ಟೆಂಟೇಟಿವ್ ಲಿಸ್ಟ್ಗೆ ಆ್ಯಡ್ ಆಗ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ 2025ರಲ್ಲಿ ಟೆಂಟೇಟಿವ್ ಲಿಸ್ಟ್ಗೆ ಆ್ಯಡ್ ಆಗಿರ್ತಕ್ಕಂಥ ಮೊದಲನೇ ಸ್ಥಳವನ್ನು ನಾವು ಕೆಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ, ಅಥವಾ ಕಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೇವೆ. ಸೊ ಇದು ಛತ್ತೀಸ್ಗಢನಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಈ ಪ್ರದೇಶ ಯಾವುದಕ್ಕೆ ತುಂಬ ಫೇಮಸ್ ಆಗಿರುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಲೈಮ್ ಸ್ಟೋನ್ ಕೇವ್ಸ್ ಅಥವಾ ಸುಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಗುಹೆಗಳು, ಅದಾದ್ಮೇಲೆ ಡೆನ್ಸ್ ಫಾರೆಸ್ಟ್ ಅಥವಾ ಗಾಢವಾಗಿರ್ತಕ್ಕಂಥ ಅಥವಾ ದಟ್ಟವಾದ ಕಾಡುಗಳನ್ನು ನೋಡ್ಬೋದಾಗಿರುತ್ತೆ. ಮತ್ತೆ ಅಲ್ಲೊಂದು ಪಕ್ಷಿ ತುಂಬಾ ಫೇಮಸ್ ಆಗಿರುತ್ತೆ, ಅದನ್ನ ಬಸ್ತರ್ ಹಿಲ್ ಮೈನಾ ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸೊ ಈ ಬಸ್ತರ್ ಹಿಲ್ ಮೈನಾ ಅಥವಾ ಗೋರಂಕ ಅಂತ ನಾವೇ ಹೇಳ್ತೇವೆ. ಸೊ ಈ ಒಂದು ಪಕ್ಷಿ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರದೇಶಕ್ಕೆ ಯಾಕೆ ಕಂಗರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ಅಂತ ನಾವು ನೋಡೋದಾದ್ರೆ, ಸೊ ಅಲ್ಲೊಂದು ನದಿ ಹರಿಯುತ್ತೆ, ಅದನ್ನ ನಾವು ಕಂಗೇರ್ ರಿವರ್ ಅಂತ ಹೇಳ್ತೇವೆ. ಸೊ ಈ ಕಂಗೇರ್ ರಿವರ್ ಇರುವ ಕಾರಣದಿಂದ ಇದಕ್ಕೆ ಸೊ ಇದೇ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಪ್ರದೇಶ ಕಾರ್ಸ್ಟ್ ಟೋಪೋಗ್ರಫಿಯಲ್ಲಿ ಮಾಡಲ್ಪಟ್ಟಿರುತ್ತೆ. ಕಾರ್ಸ್ಟ್ ಟೋಪೋಗ್ರಫಿ ಅಂದ್ರೆ ಏನು? ಕಾಸ್ಟ್ ಟೋಪೋಗ್ರಫಿ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಒಂದು ಭೂ ಪ್ರದೇಶ ಏನಿರುತ್ತೆ ಅದು ಸಾಲಿಬಲ್ ರಾಕ್ಸ್ ಅಂದ್ರೆ ಕರಗುವ ಕಲ್ಲುಗಳಿಂದ ಮಾರ್ಪಾಡಾಗಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಆ ಕರಗುವ ಕಲ್ಲು ಯಾವ್ದಾಗಿರುತ್ತೆ ಅಂದ್ರೆ ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲಾಗಿರುತ್ತೆ. ಆ ಸುಣ್ಣದ ಕಲ್ಲು ನೀರಿನಿಂದ ಅಂದ್ರೆ ಬಿಕಾಸ್ ಆಫ್ ವಾಟರ್ ಅದು ಕರಗಿರುತ್ತೆ. ಆ ಕರಗಿರ್ತಕ್ಕಂಥ ಸುಣ್ಣದ ಕಲ್ಲಿನ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಸ್ಟ್ ಟೋಪೋಗ್ರಫಿ ಅಂತ ಕರಿತೇವೆ. ಈ ಒಂದು ಕಾಸ್ಟ್ ಟೋಪೋಗ್ರಫಿಯ ಮುಖಾಂತರ ಅಲ್ಲಿ ಕೇವ್ಸ್ ಅಥವಾ ಗುಹೆಗಳು ಫಾರ್ಮೇಶನ್ ಆಗಿರುತ್ತೆ, ಸಿಂಕ್ ಹೋಲ್ಗಳು ಫಾರ್ಮೇಶನ್ ಆಗಿರುತ್ತೆ, ಮತ್ತೆ ಅಂಡರ್ ಗ್ರೌಂಡ್ ಸ್ಟ್ರೀಮ್ಸ್ ಅಂದ್ರೆ ಭೂಮಿಯ ಒಳಗಡೆ ಕೆಲವೊಂದು ತೊರೆಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಒಂದು ಫೀಚರ್ಸ್ ಅನ್ನ ಹೊಂದಿರುವ ಕಾರಣದಿಂದ ಇದನ್ನ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇ ಪ್ಲೇಸ್ ಅನ್ನು ನಾವು ಮುದುಮಲ್ ಮೆಗಾಲಿಥಿಕ್ ಮೆನ್ಹೀರ್ಸ್ ಅಂತ ಕರಿತೇವೆ. ಸೊ ಇದು ತೆಲಂಗಾಣದಲ್ಲಿರ್ತಕ್ಕಂಥ ಒಂದು ತಾಣವಾಗಿರುತ್ತೆ. ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಈ ವರ್ಟಿಕಲ್ ಆಗಿ ಎರೆಕ್ಟ್ ಮಾಡಿರ್ತಕ್ಕಂಥ ಒಂದು ಸ್ಟೋನ್ಸ್ ಇರುತ್ತೆ. ಇದು ಮಾನವ ನಿರ್ಮಿತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ತೆಲಂಗಾಣದಲ್ಲಿರ್ತಕ್ಕಂಥ ಒಂದು ಮೆಗಾಲಿಥಿಕ್ ಅಂದ್ರೆ ದೊಡ್ಡ ಗಾತ್ರದ ಕಲ್ಲುಗಳನ್ನ ಹೊಂದಿರುತ್ತೆ. ಮೆನ್ಹೀರ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಈ ತರ ವರ್ಟಿಕಲ್ ಆಗಿ ಎರೆಕ್ಟ್ ಮಾಡಿದ್ರೆ ಅದನ್ನ ನಾವು ಮೆನ್ಹೀರ್ ಅಂತ ಕರಿತೇವೆ. ಸೊ ಈ ಒಂದು ಕಲ್ಲುಗಳನ್ನ ಏನಕ್ಕೋಸ್ಕರ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ನಮ್ಮ ಸೌರವ್ಯೂಹದಲ್ಲಿರ್ತಕ್ಕಂಥ ಆಕಾಶ ಕಾಯಗಳಿಗೆ ಹೋಲಿಕೆ ಮಾಡುವುದರೊಂದಿಗೆ ಸೊ ಇದನ್ನ ಅರೇಂಜ್ ಮಾಡಿರ್ತಾರೆ. ಸೊ ಇದರ ಅರ್ಥ ಏನು ಅಂದ್ರೆ ಸೊ ಪುರಾತನ ಕಾಲದಲ್ಲಿಯೇ ಈ ಒಂದು ಸೌರಮಂಡಲದ ಬಗ್ಗೆ ಜ್ಞಾನ ಇತ್ತು ಅಂತಕ್ಕಂಥ ತೋರಿಸುವ ಒಂದು ಎವಿಡೆನ್ಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದು ತೆಲಂಗಾಣದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು
3500ರಿಂದ 4000 ವರ್ಷಗಳ ಹಿಂದೆ ರಚನೆ ಆಗಿರ್ತಕ್ಕಂಥ ಒಂದು ಸ್ಟ್ಯಾಂಡಿಂಗ್ ಸ್ಟೋನ್ ಆಗಿರುತ್ತೆ, ಅಂದ್ರೆ ನಿಂತಿರುವ ಕಲ್ಲುಗಳ ರಚನೆ ಆಗಿರುತ್ತೆ. ಸೊ ಇದು ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ಈ ಒಂದು ಆಕಾಶ ಕಾಯಗಳಿಗೆ ಕಂಪೇರ್ ಮಾಡಿರ್ತಕ್ಕಂಥ ಒಂದು ಸ್ಟೋನ್ಸ್ ಆಗಿರುತ್ತೆ. ಸೊ ಇದು ಆಸ್ಟ್ರೋನಾಮಿಕಲ್ ನಾಲೆಜ್ ಅಂದ್ರೆ ಈ ಒಂದು ಖಗೋಳ ಶಾಸ್ತ್ರದ ಬಗ್ಗೆ ಆಗಿನ ಕಾಲದಲ್ಲಿ ಜ್ಞಾನ ಇತ್ತು ಎಂದು ತೋರಿಸ್ತಕ್ಕಂಥ ಒಂದು ಎವಿಡೆನ್ಸ್ ಆಗಿ ಸೊ ನಾವು ಈ ಒಂದು ಪ್ರದೇಶವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮೂರನೇ ಪ್ರದೇಶವನ್ನು ನಾವು ಅಶೋಕನ್ ಎಡಿಕ್ಟ್ ಸೈಟ್ಸ್ ಅಂತ ಕರಿತೇವೆ. ಅಶೋಕನ ಶಾಸನ ತಾಣಗಳು ಅಂತ ಹೇಳ್ತೇವೆ. ಸೊ ಇದು ಕೇವಲ ಒಂದು ರಾಜ್ಯದಲ್ಲಿರೋದಿಲ್ಲ, ಮಲ್ಟಿಪಲ್ ಸ್ಟೇಟ್ಸ್ ಅಲ್ಲಿ ಅನೇಕ ರಾಜ್ಯಗಳಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇವೆಲ್ಲ ಕೂಡ 3rd ಸೆಂಚುರಿ ಅಥವಾ 3ನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನಗಳಾಗಿರ್ತವೆ. ಸೊ ಈ ಶಾಸನಗಳಲ್ಲಿ ಮತ್ತೆ ಅನೇಕ ವಿಧಗಳಿರುತ್ತೆ. ಸೊ ಪಿಲ್ಲರ್ ಎಡಿಕ್ಸ್ ಅಂದ್ರೆ ಕಂಬ ಶಾಸನಗಳು ಅಂತ ಹೇಳ್ಬೋದು, ರಾಕ್ ಎಡಿಕ್ಸ್ ಅಥವಾ ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥ ಒಂದು ಶಿಲಾಶಾಸನಗಳು ನೋಡಬಹುದಾಗಿರುತ್ತೆ. ಸೊ ಈ ಎಲ್ಲ ಶಿಲಾಶಾಸನಗಳು ನಮಗೆ ಯಾವುದರ ಬಗ್ಗೆ ಡೇಟಾ ಅಥವಾ ಮಾಹಿತಿಯನ್ನ ನೀಡುತ್ತೆ ಅಂತ ನಾವು ನೋಡೋದಾದ್ರೆ ಮೌರ್ಯನ್ ಗವರ್ನೆನ್ಸ್ ಅಂಡ್ ಬುದ್ಧಿಸ್ಟ್ ಟೀಚಿಂಗ್ಸ್ ಅಂದ್ರೆ ಮೌರ್ಯರ ಆಡಳಿತ ಮತ್ತು ಬುದ್ಧನ ಬೋಧನೆಗಳಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಕಂಬಗಳು ಮತ್ತೆ ಶಿಲಾಶಾಸನಗಳನ್ನ ಸೊ ಈಗ ಟೆಂಟೇಟಿವ್ ಲಿಸ್ಟ್ಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾಲ್ಕನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಚೌಸಾತ್ ಯೋಗಿನಿ ಟೆಂಪಲ್ ಅಂತ ಕರಿತೇವೆ. ಸೊ ಇದು ಕೂಡ ಮಲ್ಟಿಪಲ್ ಸ್ಟೇಟ್ಸ್ ಅಲ್ಲಿ ಇರುತ್ತೆ, ಅನೇಕ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೆಂಪಲ್ಗಳ ವಿಶೇಷತೆ ಏನು ಅಂದ್ರೆ ಸೊ ಅವು ಸರ್ಕ್ಯುಲರ್ ಟೆಂಪಲ್ಸ್ ಅಂದ್ರೆ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ, ವೃತ್ತಾಕಾರದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 64 ಯೋಗಿನಿ ಡೈಟಿಸ್ ಅಂದ್ರೆ 64 ಯೋಗಿನಿ ದೇವತೆಗಳನ್ನ ಹೊಂದಿರತಕ್ಕಂಥ ಈ ವೃತ್ತಾಕಾರದ ದೇವಾಲಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ತಾಂತ್ರಿಕ್ ಸಿಗ್ನಿಫಿಕೆನ್ಸ್ ಅಂಡ್ ಇಂಟ್ರಿಕೇಟ್ ಸ್ಟೋನ್ ಕಾರ್ವಿಂಗ್ಸ್ ಅಂದ್ರೆ ಒಂದು ಕಲ್ಲಿನ ಕೆತ್ತನೆಗಳು ಅಂದ್ರೆ ಸಂಕೀರ್ಣವಾಗಿರ್ತಕ್ಕಂಥ ಕಲ್ಲಿನ ಕೆತ್ತನೆಗಳನ್ನ ಹೊಂದಿರತಕ್ಕಂಥ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳನ್ನ ನಾವು ಚೌಸಾತ್ ಯೋಗಿನಿ ದೇವಾಲಯಗಳು ಅಂತ ಹೇಳ್ತೇವೆ. ಸೊ ಇದು ಅನೇಕ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅನೇಕ ರಾಜ್ಯಗಳು ಅಂದ್ರೆ ಯಾವ್ದ್ಯಾವ್ದು? ಇದು ಸಾಮಾನ್ಯವಾಗಿ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ತಮಿಳುನಾಡು ಮತ್ತು ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯಗಳಾಗಿರುತ್ತೆ. ಸೊ ಈ ಎಲ್ಲ ದೇವಾಲಯಗಳು ಸಾಮಾನ್ಯವಾಗಿ ನಾವು ಚಿತ್ರದಲ್ಲಿ ನೋಡಿದ ಹಾಗೆ ಸರ್ಕ್ಯುಲರ್ ಅಥವಾ ವೃತ್ತಾಕಾರದಲ್ಲಿ ಇರುತ್ತೆ. ಎಕ್ಸೆಪ್ಟ್ ಯಾವ ದೇವಾಲಯಗಳನ್ನ ಹೊರತುಪಡಿಸಿ ಅಂದರೆ ಖಜುರಾಹೋ ದೇವಾಲಯ, ಇದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರೋದಿಲ್ಲ. ಸೊ ಅದಾದ್ಮೇಲೆ ಬದೋಹ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ರಿಕಿಯಾನ್ ಅಂತ ಹೇಳ್ತೇವೆ. ಸೊ ಇವೆಲ್ಲ ಕೂಡ ರೆಕ್ಟ್ಯಾಂಗ್ಯುಲರ್ ಆಗಿರ್ತಕ್ಕಂಥ ದೇವಸ್ಥಾನಗಳಾಗಿರುತ್ತೆ. ಸೊ ಈ 3 ದೇವಸ್ಥಾನಗಳನ್ನ ಹೊರತುಪಡಿಸಿ ಮಿಕ್ಕಿದೆಲ್ಲ ಸರ್ಕ್ಯುಲರ್ ಶೇಪ್ ಅಲ್ಲಿ ಕಟ್ಟಿರ್ತಕ್ಕಂಥ ದೇವಾಲಯಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ 5ನೇದನ್ನ ನಾವು ಗುಪ್ತಾ ಟೆಂಪಲ್ಸ್ ಅಥವಾ ಗುಪ್ತಾ ದೇವಾಲಯಗಳು ಅಂತ ಹೇಳ್ತೇವೆ. ಸೊ ಇದು ಕೂಡ ಮಲ್ಟಿಪಲ್ ಸ್ಟೇಟ್ಸ್ ಅಥವಾ ಅನೇಕ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಕ್ಲಾಸಿಕಲ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳ ವಾಸ್ತುಶಿಲ್ಪಕ್ಕೆ ಇದು ಅತ್ಯಂತ ಪ್ರಸಿದ್ಧಿಯಾಗಿರುತ್ತೆ. ಸೊ ಇದು ಗುಪ್ತಾ ಪೀರಿಯಡ್ ಅಂದ್ರೆ ಗುಪ್ತರ ಕಾಲ ಅಂದರೆ 4ರಿಂದ 6ನೇ ಶತಮಾನ 4th to 6th ಸೆಂಚುರಿ ಒಳಗಡೆ ನಿರ್ಮಾಣ ಆಗಿರ್ತಕ್ಕಂಥ ಗುಪ್ತಾ ದೇವಾಲಯಗಳನ್ನ ಕೂಡ ಸೊ ಈ ಒಂದು ತಾತ್ಕಾಲಿಕ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ದೇವಾಲಯಗಳು ಯಾವ ವಾಸ್ತುಶಿಲ್ಪದ ಅನ್ವಯ ಇದನ್ನ ಡೆವಲಪ್ ಮಾಡಿರ್ತಾರೆ ಅಥವಾ ಅಲ್ಲಿರ್ತಕ್ಕಂಥ ಆರ್ಕಿಟೆಕ್ಚರ್ ಯಾವ ರೀತಿ ಇರುತ್ತೆ ಅಂದ್ರೆ ಸೊ ಇದು ನಾಗರ ಮತ್ತೆ ದ್ರಾವಿಡ, ಸೊ ಈ ಎರಡು ಒಂದು ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪ ಏನಿರುತ್ತೆ ಆ ರೀತಿಯ ವಾಸ್ತುಶಿಲ್ಪದಲ್ಲಿ ಕಟ್ಟಿರ್ತಕ್ಕಂಥ ಒಂದು ದೇವಾಲಯಗಳಾಗಿರುತ್ತೆ. ಸೊ ಇದು ಬುದ್ಧಿಸ್ಟ್ ಮತ್ತೆ ಹಿಂದೂ ಸ್ಟೈಲ್ಸ್ಗಳಲ್ಲಿ, ಬುದ್ಧ ಮತ್ತೆ ಹಿಂದೂ ಸ್ಟೈಲ್ಗಳಲ್ಲಿ ಅಥವಾ ವಿನ್ಯಾಸಗಳಲ್ಲಿ ಸೊ ಈ ಒಂದು ಟೆಂಪಲ್ಸ್ ಗಳನ್ನ ಕಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಸೊ ಈ ಒಂದು ಟೆಂಪಲ್ ಏನಿರುತ್ತೆ ಇದರಲ್ಲಿ ಬೇಸಿಕ್ ಸ್ಕ್ವೇರ್ ಪ್ಲಾನ್ ಇರುತ್ತೆ. ಅಂದ್ರೆ ತಳದಲ್ಲಿ ಸ್ಕ್ವೇರ್ ಆಗಿರ್ತಕ್ಕಂಥ ಒಂದು ವಿನ್ಯಾಸವನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಫ್ಲಾಟ್ ರೂಫ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಮೇಲ್ಛಾವಣಿ ಫ್ಲಾಟ್ ಆಗಿರ್ತಕ್ಕಂಥ ಒಂದು ಮೇಲ್ಛಾವಣಿಯನ್ನ ಹೊಂದಿರುತ್ತೆ. ಅದ್ರ ಜೊತೆಗೆ ಸರ್ಕಂಬ್ಯುಲೇಟರಿ ಪಾತ್ ಅಂತ ಕರೀತೇವೆ. ಸರ್ಕಂಬ್ಯುಲೇಟರಿ ಅಂದ್ರೆ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಶಿಖರ ಅಥವಾ ದೇವರೇನಿರುತ್ತೆ ಸೊ ಅದನ್ನ ಸುತ್ತು ಹಾಕ್ಲಿಕ್ಕೆ ಅಂದ್ರೆ ಒಂದು ರೌಂಡ್ ಬರ್ಲಿಕ್ಕೆ ಅಲ್ಲಿ ಫೆಸಿಲಿಟಿಯನ್ನ ಮಾಡಿರಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಲೋ ಹೈಟ್ ಶಿಖರವನ್ನ ಅಂದ್ರೆ ಕಡಿಮೆ ಎತ್ತರವನ್ನ ಹೊಂದಿರತಕ್ಕಂಥ
ಶಿಖರವನ್ನ ಕೂಡ ಹೊಂದಿರತಕ್ಕಂಥ ಒಂದು ವಾಸ್ತುಶಿಲ್ಪವನ್ನ ಸೊ ಈ ಒಂದು ದೇವಾಲಯಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ದೇವಾಲಯಗಳನ್ನ ಸನ್ ಡ್ರೈಡ್ ಬ್ರಿಕ್ಸ್ ಅಲ್ಲಿ ಅಂದ್ರೆ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿರ್ತಕ್ಕಂಥ ಇಟ್ಟಿಗೆಗಳಲ್ಲಿ ಟೆರಾಕೋಟಾ ಮತ್ತೆ ಸ್ಯಾಂಡ್ ಸ್ಟೋನ್ ಅಲ್ಲಿ ಬಿಲ್ಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮರಳುಗಲ್ಲು, ಟೆರಾಕೋಟಾ ಮತ್ತೆ ಇಟ್ಟಿಗೆಗಳಿಂದ ಬಿಲ್ಡ್ ಮಾಡಿರ್ತಕ್ಕಂಥ ದೇವಸ್ಥಾನಗಳನ್ನ ಸೊ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಪ್ಯಾಲೇಸ್ ಫೋರ್ಟ್ರೆಸ್ ಆಫ್ ಬುಂದೇಲಾಸ್ ಅಂತ ಕರಿತೇವೆ, ಅಂದ್ರೆ ಬುಂದೇಲರ ಅರಮನೆ ಕೋಟೆಗಳು ಅಂತ ಹೇಳ್ತೇವೆ. ಸೊ ಇದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅರಮನೆ ಕೋಟೆಗಳನ್ನ ಕೂಡ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇದು ಮೆಡಿವಿಯಲ್ ಫೋರ್ಟ್ ಪ್ಯಾಲೇಸಸ್ ಅಂತ ಕರಿತೇವೆ, ಅಂದ್ರೆ ಮಧ್ಯಕಾಲೀನ ಯುಗಕ್ಕೆ ಸೇರಿರ್ತಕ್ಕಂಥ ಒಂದು ಪ್ಯಾಲೇಸ್ ಫೋರ್ಟ್ಗಳು ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಬುಂದೇಲಾ ರಾಜ್ಪೂತ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೋರ್ಟ್ಗಳಾಗಿರ್ತವೆ, ಶೋಕೇಸಿಂಗ್ ಫ್ಯೂಷನ್ ಆಫ್ ರಜಪೂತ್ ಅಂಡ್ ಮುಘಲ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್. ಅಂದ್ರೆ ಇಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ ಹೇಗಿರುತ್ತೆ ಅಂದ್ರೆ ಸೊ ಇದರಲ್ಲಿ ರಜಪೂತ ಮತ್ತೆ ಮೊಘಲರ ವಾಸ್ತುಶಿಲ್ಪದ ಶೈಲಿಗಳೇನಿರುತ್ತೆ ಸೊ ಅವೆರಡರ ಸಮ್ಮಿಳನವನ್ನ ಹೊಂದಿರತಕ್ಕಂಥ ವಾಸ್ತುಶಿಲ್ಪದ ಆಧಾರದಲ್ಲಿ ಈ ಒಂದು ಕೋಟೆಗಳನ್ನ ಬುಂದೇಲಾ ರಾಜಪೂತರು ನಿರ್ಮಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನು ಕೂಡ ಈಗ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 6 ಫೋರ್ಟ್ಸ್ ಅಂದ್ರೆ 6 ಕೋಟೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದನ್ನ ಗರ್ಕುಂದರ್ ಫೋರ್ಟ್ ಅಂತ ಕರಿತೇವೆ, ಇನ್ನೊಂದನ್ನ ರಾಜಮಹಲ್, ಇನ್ನೊಂದು ಜಹಂಗೀರ್ ಮಹಲ್, ದತಿಯಾ ಪ್ಯಾಲೇಸ್, ಝಾನ್ಸಿ ಫೋರ್ಟ್ ಮತ್ತೆ ದುಬೇಲಾ ಪ್ಯಾಲೇಸ್ ಅಂತ ಕರಿತೇವೆ. ಸೊ ಇದು ರಜಪೂತ್ ಮತ್ತೆ ಮುಘಲ್ ಆರ್ಕಿಟೆಕ್ಚರ್ ಸ್ಟೈಲ್ಸ್ ಏನಿರುತ್ತೆ ಸೊ ಅವೆರಡರ ಬ್ಲೆಂಡ್ ಅಥವಾ ಸಮ್ಮಿಲನದಲ್ಲಿ ಸೊ ಈ ಒಂದು ಫೋರ್ಟ್ಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ಟೆಂಟೇಟಿವ್ ಲಿಸ್ಟ್ ಅಂದ್ರೆ ಏನು? ಆಸ್ ಐ ಟೋಲ್ಡ್ ಯು ಬಿಫೋರ್, ಮೇನ್ ಲಿಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಈ ತಾತ್ಕಾಲಿಕ ಪಟ್ಟಿಗೆ ಸೇರಿಸ್ತಕ್ಕಂಥದ್ದನ್ನ ನಾವು ಪ್ರೀ ರಿಕ್ವೆಸಿಟ್ ಅಂತ ಕರಿತೇವೆ. ಅಂದ್ರೆ ಇಟ್ ಇಸ್ ಲೈಕ್ ಪ್ರಿಲಿಮ್ಸ್ ಎಕ್ಸಾಮ್ ತರ, ಮೇನ್ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಸೊ ಇದು ಪ್ರಿಲಿಮ್ಸ್ ಅಥವಾ ಪ್ರೀ ರಿಕ್ವಿಸಿಟ್ ಆಗಿ ಸರ್ಕಾರಗಳು ನಾಮಿನೇಟ್ ಮಾಡ್ತಕ್ಕಂಥ ಪ್ರದೇಶಗಳನ್ನ ನಾವು ಟೆಂಟೇಟಿವ್ ಲಿಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ಟೆಂಟೇಟಿವ್ ಲಿಸ್ಟ್ ಅನ್ನ ಕಲ್ಚರಲ್, ನ್ಯಾಚುರಲ್ ಮತ್ತೆ ಮಿಕ್ಸ್ಡ್ ಸಿಗ್ನಿಫಿಕೆನ್ಸ್ ಅಂದ್ರೆ ಅದು ಸಾಂಸ್ಕೃತಿಕ ಪ್ರದೇಶವಾಗಿರ್ಬೋದು, ನೈಸರ್ಗಿಕವಾಗಿರ್ತಕ್ಕಂಥ ಪ್ರದೇಶವಾಗಿರ್ಬೋದು, ಬಟ್ ಎರಡರ ಸಮ್ಮಿಲನವನ್ನ ಹೊಂದಿರತಕ್ಕಂಥ ಮಿಶ್ರವಾಗಿರ್ತಕ್ಕಂಥ ಪ್ರದೇಶ ಕೂಡ ಆಗಿರ್ಬೋದಾಗಿರುತ್ತೆ. ಸೊ ಅದನ್ನ ಸರ್ಕಾರಗಳು ಅಥವಾ ಆ ಒಂದು ದೇಶಗಳು ನಾಮಿನೇಟ್ ಮಾಡ್ತಕ್ಕಂಥ ಪ್ಲೇಸಸ್ಗಳನ್ನು ನಾವು ಟೆಂಟೇಟಿವ್ ಲಿಸ್ಟ್ ಅಂತ ನಾವು ಹೇಳ್ತೇವೆ. ಸೊ ಅದಾದ್ಮೇಲೆ ಈ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ಈಚ್ ಕಂಟ್ರಿ ಪ್ರಿಪೇರ್ಸ್ ಇಟ್ಸ್ ಓನ್ ಟೆಂಟೇಟಿವ್ ಲಿಸ್ಟ್ ಅಂಡ್ ಸಬ್ಮಿಟ್ಸ್. ಅಂದ್ರೆ ಇದನ್ನ ಒಂದು ತಾತ್ಕಾಲಿಕ ಪಟ್ಟಿಯನ್ನ ಆ ಒಂದು ದೇಶ ಪ್ರಿಪೇರ್ ಮಾಡಿ ಸೊ ಅದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಏನಿರುತ್ತೆ ಸೊ ಅದಕ್ಕೆ ಸಬ್ಮಿಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಅದನ್ನ ರಿವ್ಯೂ ಮಾಡಿ ಅದನ್ನ ಪಿರಿಯಾಡಿಕಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವಾಟ್ ಈಸ್ ದ ಕ್ರೈಟೀರಿಯಾ ಅಂದ್ರೆ ಟೆಂಟೇಟಿವ್ ಲಿಸ್ಟ್ಗೆ ಸೇರಿಸಬೇಕಾಗಿದ್ರೆ ಯಾವ ಮಾನದಂಡಗಳಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಅಲ್ಲಿ 10 ಮಾನದಂಡಗಳನ್ನ ಅವರು ಕೊಟ್ಟಿರ್ತಾರೆ. ಆ 10 ಮಾನದಂಡಗಳಲ್ಲಿ ಯಾವುದಾದರೂ ಒಂದನ್ನು ಫುಲ್ಫಿಲ್ ಮಾಡಿದ್ರೆ ಸಾಕು ಸೊ ಅದನ್ನ ಟೆಂಟೇಟಿವ್ ಲಿಸ್ಟ್ಗೆ ಸೇರಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆ 10 ಮಾನದಂಡಗಳು ಯಾವ್ದಾಗಿರುತ್ತೆ ಅದನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಇದು ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ಬಟ್ ರಿಮೆಂಬರ್ 10 ಕ್ರೈಟೀರಿಯಾ ಇರುತ್ತೆ, ಅದರಲ್ಲಿ ಯಾವುದಾದ್ರೂ ಒಂದನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು ಸೊ ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಮೇನ್ ಲಿಸ್ಟ್ ಅಲ್ಲಿ ಅಂದ್ರೆ ಪ್ರಮುಖ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶದಿಂದ ಎಷ್ಟು ತಾಣಗಳನ್ನ ಸೊ ಈ ಒಂದು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ ಅಂದ್ರೆ 43 ಪ್ಲೇಸಸ್ಗಳನ್ನ ಈ ಒಂದು ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹಂಪಿ, ಪಟ್ಟದಕಲ್ಲು ಮತ್ತೆ ಹೊಯ್ಸಳ ದೇವಾಲಯಗಳು ಅಂದ್ರೆ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದಲ್ಲಿರ್ತಕ್ಕಂಥ ಪವಿತ್ರ ಮೇಳಗಳನ್ನ ಕೂಡ ಸೊ ಬಹಳ ಇತ್ತೀಚೆಗೆ ಈ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇನ್ನೊಂದು ಪ್ರದೇಶ ಕೂಡ ಇರುತ್ತೆ, ಅದು ಪಶ್ಚಿಮ ಘಟ್ಟಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸಂಬಂಧಪಟ್ಟಿರೋದಿಲ್ಲ, ಇತರೆ ಅನೇಕ ರಾಜ್ಯಗಳಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 3 ತಾಣಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಿಕ್ಕಿದ ಎಲ್ಲ ಸ್ಟೇಟ್ ವೈಸ್ ಪಟ್ಟಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸೊ ವಿಡಿಯೋ ಪಾಸ್ ಮಾಡಿ ಇಲ್ಲಿರ್ತಕ್ಕಂಥ ಒಂದು ಮ್ಯಾಪ್ ಅನ್ನ ನೀವು ನೋಡಿದ್ರೆ ಸೊ ಯಾವ ರಾಜ್ಯದಲ್ಲಿ ಯಾವ ಪ್ಲೇಸಸ್ಗಳನ್ನ ಯುನೆಸ್ಕೋ ಮೇನ್ ಲಿಸ್ಟ್ಗೆ ಆಡ್ ಮಾಡಿದ್ದಾರೆ ಅನ್ನೋದನ್ನ ಸೊ ಈ ಒಂದು ಮ್ಯಾಪ್ನ ಮುಖಾಂತರ ನೀವು ಅಧ್ಯಯನ ಮಾಡಬಹುದಾಗಿರುತ್ತೆ. ಸೊ ಟೋಟಲ್ ಇದರಲ್ಲಿ 43 ಸೈಟ್ಸ್ ಇರುತ್ತೆ. ಅದರಲ್ಲಿ ಕಲ್ಚರಲ್ ಅಂದ್ರೆ ಸಾಂಸ್ಕೃತಿಕ ತಾಣಗಳನ್ನ ನಾವು 35 ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನ್ಯಾಚುರಲ್ ಬಂದು 7 ಇರುತ್ತೆ. ಸೊ ಅದಾದ್ಮೇಲೆ ಮಿಕ್ಸ್ಡ್ ಅಂದ್ರೆ ಮಿಶ್ರ ಬಂದು ಒಂದೇ
ಒಂದಿರುತ್ತೆ. ಹಾಗಿದ್ರೆ ಮಿಕ್ಸ್ಡ್ ಯುನೆಸ್ಕೋ ಸೈಟ್ ಯಾವುದು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಯಾಕಂದ್ರೆ ಅದಿರೋದೇ ಒಂದೇ ಒಂದು. ಸೊ ಒಂದೇ ಒಂದು ತಾಣವನ್ನ ನಾವು ಮಿಶ್ರ ಯುನೆಸ್ಕೋ ಪರಂಪರೆ ತಾಣ ಅಂತ ಕರಿತೇವೆ. ಸೊ ಇಲ್ಲಿಗೆ ಈ ಆರ್ಟಿಕಲ್ ಕಂಪ್ಲೀಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಭಾರತದ ಮೊದಲ ಖಾಸಗಿ ಮರು ವಿಮಾದಾರರಾಗಲು ಯಾವ ಕಂಪನಿ ಸಜ್ಜಾಗಿದೆ? ಸೊ ವಿಚ್ ಕಂಪನಿ ಇಸ್ ಸೆಟ್ ಟು ಬಿಕಮ್ ದಿ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ರೀಇನ್ಶೂರರ್. ನಾವು ವಾಟ್ ಯು ಮೀನ್ ಬೈ ಪ್ರೈವೇಟ್ ರೀಇನ್ಶೂರರ್? ಇದರ ಅರ್ಥ ಏನು ಅಂದರೆ, ಸೊ ಇವಾಗ ವಿಮಾ ಕಂಪನಿಗಳಿರುತ್ತೆ. ವಿಮಾ ಕಂಪನಿಗಳಂದರೆ ಅದು ಆರೋಗ್ಯದ ವಿಮೆ ಆಗಿರ್ಬೋದು ಅಥವಾ ವೆಹಿಕಲ್ಗೆ ಸಂಬಂಧಪಟ್ಟಂತೆ ವಿಮೆ ಆಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ವಿಮಾ ಕಂಪನಿಗಳು ಫಂಕ್ಷನ್ ಮಾಡ್ತಾ ಇದ್ದಾವೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವಿಮಾ ಕಂಪನಿಯನ್ನು ನಾವು ವಿಮೆದಾರರಿಗೆ ವಿಮೆಯನ್ನು ಕೊಡ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಅಂದರೆ ಈ ಇನ್ಶೂರೆನ್ಸಸ್ ಕಂಪನಿ ಏನಿರುತ್ತೆ, ಆ ಇನ್ಶೂರೆನ್ಸನ್ನು ಕೊಡ್ತಕ್ಕಂಥ ಕಂಪನಿಗಳಿಗೆ ಇನ್ಶೂರೆನ್ಸ್ ಮಾಡ್ತಕ್ಕಂಥ ಕಂಪನಿ ಆಗಿರುತ್ತೆ. ಸೊ ಇದುವರೆಗೂ ಕೇವಲ ಸರ್ಕಾರದ ಕಂಪನಿ ಮಾತ್ರ ಇತ್ತು. ಈಗ ಮೊಟ್ಟ ಮೊದಲ ಬಾರಿಗೆ ಒಂದು ಖಾಸಗಿ ಕಂಪನಿ ಈಗ ಬರ್ತಾ ಇದೆ. ಸೊ ಅದೇನ್ ಮಾಡ್ತಾ ಇದೆ ಅಂದ್ರೆ ರೀಇನ್ಶೂರರ್ ಅಂತ ಕರೀತೇವೆ. ಅಂದ್ರೆ ವಿಮೆಯನ್ನ ಕೊಡ್ತಕ್ಕಂಥ ಕಂಪನಿಗಳಿಗೆ ಸೊ ವಿಮೆಯನ್ನ ಕೊಡ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಆ ಕಂಪನಿ ಯಾವುದು ಅಂದ್ರೆ ವ್ಯಾಲ್ಯೂಯಾಟಿಕ್ಸ್ ಮರು ವಿಮೆ ಅಥವಾ ವ್ಯಾಲ್ಯೂಯಾಟಿಕ್ಸ್ ರೀಇನ್ಶೂರೆನ್ಸ್ ಅಂತ ಕರಿತೇವೆ. ಸೊ ಇದು ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿ ಇದನ್ನ ನಾವು ರೀಇನ್ಶೂರರ್ ಅಥವಾ ಮರು ವಿಮೆ ಕೊಡ್ತಕ್ಕಂಥ ಕಂಪನಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ವ್ಯಾಲ್ಯೂಯಾಟಿಕ್ಸ್ ರೀಇನ್ಶೂರೆನ್ಸ್ ಅಂತ ಕರಿತೇವೆ. ಸೊ ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ರೀಇನ್ಶೂರರ್ ಅಥವಾ ಭಾರತ ದೇಶದ ಮೊಟ್ಟ ಮೊದಲ ಮರು ವಿಮೆದಾರರಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಂಪನಿ ಇನ್ಶೂರೆನ್ಸ್ ಕಂಪನೀಸ್ ಅಂದ್ರೆ ಬೇರೆ ಬೇರೆ ವಿಮಾ ಕಂಪನಿಗಳೇನಿರ್ತವೆ, ಸೊ ಆ ಕಂಪನಿಗಳಿಗೆ ವಿಮೆಯನ್ನ ಕೊಡ್ತಕ್ಕಂಥ ಒಂದು ಕಂಪನಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಅವರ ರಿಸ್ಕ್ ಅನ್ನ ಅಂದ್ರೆ ಅವರ ಕಂಪನಿಗಳ ರಿಸ್ಕ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಅವ್ರಿಗಾಗ್ತಕ್ಕಂಥ ಒಂದು ಫಿನಾನ್ಷಿಯಲ್ ಲಾಸಸ್ ಏನಿರುತ್ತೆ, ಸೊ ಅದನ್ನ ಕವರ್ ಮಾಡಲಿಕ್ಕೆ ಈ ಒಂದು ವಿಮಾ ಕಂಪನಿಯನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವಿಮಾ ಕಂಪನಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದಕ್ಕೆ IRDAI ಅಪ್ರೂವಲ್ ಬೇಕಾಗಿರುತ್ತೆ. ಸೊ IRDAI ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದನ್ನ ನಾವು ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಅಂದ್ರೆ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಕರಿತೇವೆ. ಸೊ ಇವರು ಈ ಒಂದು ರೀಇನ್ಶೂರೆನ್ಸ್ ಕಂಪನಿಗೆ ಈಗ ಲೈಸೆನ್ಸ್ ಅಥವಾ ಪರವಾನಗಿಯನ್ನ ಗ್ರಾಂಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ದಿಸ್ ಅಪ್ರೂವಲ್ ಏನಿದೆ ಅಂದ್ರೆ ಈ ಒಂದು ಅನುಮತಿ ಕೊಟ್ಟಿರ್ತಕ್ಕಂಥದ್ದೇನಿದೆ, ಇಟ್ ಈಸ್ ಪಾರ್ಟ್ ಆಫ್ IRDA's ಎಫರ್ಟ್ ಟು ಫೋಸ್ಟರ್ ಕಾಂಪಿಟೇಷನ್ ಅಂಡ್ ಇನೋವೇಷನ್. ಅಂದ್ರೆ ಈ ಒಂದು ವಿಮಾ ಸೆಕ್ಟರ್ ನಲ್ಲಿ ಒಂದು ಸ್ಪರ್ಧಾತ್ಮಕತೆ ಮತ್ತು ನಾವೀನ್ಯತೆಯನ್ನ ಬೆಳೆಸುವ ಉದ್ದೇಶದಿಂದ ಈ ಒಂದು ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪ್ರಮೋಟರ್ಸ್ ಅಂದ್ರೆ ಇದನ್ನ ಯಾರು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಕಾಮೇಶ್ ಗೋಯಲ್ ಇವರು ಗೋ ಡಿಜಿಟ್ ನ ಫೌಂಡರ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಪ್ರೇಮ್ ವತ್ಸ ಇವರು ಫಿನಾನ್ಷಿಯಲ್ ಹೋಲ್ಡಿಂಗ್ಸ್ ಅಂದ್ರೆ ಫೇರ್ ಫಾಕ್ಸ್ ಫಿನಾನ್ಷಿಯಲ್ ಹೋಲ್ಡರ್ ನ ಪ್ರೇಮ್ ವತ್ಸ ಇವರು ಇದನ್ನ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಂಪನಿ ಏನಿದೆ, ಸೊ ಇದನ್ನ ಒಬೆನ್ ವೆಂಚರ್ಸ್ LLP ಮತ್ತೆ FAL ಕಾರ್ಪೊರೇಷನ್ ಸಬ್ಸಿಡರೀಸ್ ಆಫ್ ಫೇರ್ ಫಾಕ್ಸ್ ಅಂದ್ರೆ ಫೇರ್ ಫಾಕ್ಸ್ ನ ಅಂಗ ಸಂಸ್ಥೆಗಳಾಗಿರ್ತಕ್ಕಂಥ ಒಬೆನ್ ವೆಂಚರ್ಸ್ LLP ಮತ್ತೆ ಫಾಲ್ ಕಾರ್ಪೊರೇಷನ್ ನಿಂದ ಬೆಂಬಲಿತವಾಗಿರ್ತಕ್ಕಂಥ ಸೊ ಒಂದು ವಿಮಾ ಕಂಪನಿ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಏನಿದರ ಸಿಗ್ನಿಫಿಕೆನ್ಸ್ ಅಂದ್ರೆ, ಇದುವರೆಗೂ ಸ್ಟೇಟ್ ಓನ್ಡ್ ಅಂದ್ರೆ ಸರ್ಕಾರದ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮಾತ್ರ ಇತ್ತು. ಸೊ ಮೊಟ್ಟ ಮೊದಲ ಬಾರಿಗೆ ಈಗ ಖಾಸಗಿ ಕಂಪನಿಯೊಂದು ಈ ಸೆಕ್ಟರ್ಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಇದರ ಮಹತ್ವ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಸರ್ಕಾರದ ಕಂಪನಿಯನ್ನ ನಾವು ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೇವೆ ಅಥವಾ GICRE ಅಂತ ನಾವು ಅದನ್ನ ಕರಿಬಹುದಾಗಿರುತ್ತೆ. ಸೊ ಇದು ಸರ್ಕಾರದ ಸ್ವಾಮ್ಯದಲ್ಲಿರುತ್ತೆ. ಸೊ ಈಗ ಬರ್ತಾ ಇರ್ತಕ್ಕಂಥ ಕಂಪನಿ ಅದು ಪ್ರೈವೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಪ್ರೈಸಿಂಗ್ ಆಗಿರ್ಬೋದು, ರಿಸ್ಕ್ ಕವರೇಜ್ ಆಗಿರ್ಬೋದು ಮತ್ತೆ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು ಎಲ್ಲ ಕೂಡ ಇಂಪ್ರೂವ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಇಂಡಸ್ಟ್ರಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅಂದ್ರೆ, ಸೊ ಹೆಚ್ಚಿನ ಆಪ್ಷನ್ಸ್ ಸಿಗುತ್ತೆ ಅಂದ್ರೆ ಕಸ್ಟಮರ್ಸ್ಗೆ ಹೆಚ್ಚಿನ ಆದ್ಯತೆಗಳು ಸಿಗುತ್ತೆ. ಅದರಿಂದ ಈ ಒಂದು ಸೆಕ್ಟರ್ ಕೂಡ ಕಾಂಪಿಟೇಟಿವ್ ಆಗುತ್ತೆ. ಸೊ ಅದರಿಂದ ಕನ್ಸ್ಯೂಮರ್ಗೆ ಹೆಚ್ಚಿನ ವ್ಯಾಲ್ಯೂ ಅಡಿಷನ್ ಇದರಿಂದ ಸಿಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈಗ ನಾವು IRDAI
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ. ಇದನ್ನ ನಾವು ಶಾಸನಬದ್ಧ ಸಂಸ್ಥೆ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇನ್ಶೂರೆನ್ಸ್ ಇಂಡಸ್ಟ್ರಿ ಅಂದ್ರೆ ವಿಮಾ ಉದ್ಯಮವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಶಾಸನಬದ್ಧ ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು, ಸ್ಥಾಪನೆ ಆಗಿರ್ತಕ್ಕಂಥದ್ದು 2000ನೇ ಇಸ್ವಿಯಲ್ಲಿ. ಸೊ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 1999 ಅಂದ್ರೆ 1999ರ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ 2000ನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ತೆಲಂಗಾಣದ ಹೈದರಾಬಾದ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಯಾವ ಕಾರಣಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಆಬ್ವಿಯಸ್ಲಿ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾಲಿಸಿ ಹೋಲ್ಡರ್ಸ್ ಅಂದ್ರೆ ವಿಮೆಯನ್ನ ತೆಗೆದುಕೊಳ್ತಕ್ಕಂಥವರ ಒಂದು ಆಸಕ್ತಿ ಏನಿರುತ್ತೆ, ಸೊ ಆ ಆಸಕ್ತಿಯನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಒಂದು ಇನ್ಶೂರೆನ್ಸ್ ಸೆಕ್ಟರ್ನ ಗ್ರೋತ್ ಅಥವಾ ಬೆಳವಣಿಗೆಯನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು ಇದರ ಪ್ರಾಥಮಿಕ ಗುರಿಯಾಗಿರುತ್ತೆ. ಅದ್ರ ಜೊತೆಗೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ, ಫೇರ್ ಪ್ರಾಕ್ಟೀಸಸ್ ಅಂದ್ರೆ ಉತ್ತಮ ಅಭ್ಯಾಸಗಳು, ಮತ್ತೆ ಇನೋವೇಷನ್, ನಾವೀನ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಕೂಡ ಸೊ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಸೊ ಇದರ ಫಂಕ್ಷನ್ಸ್ ಅನ್ನ ನಾವು ನೋಡೋದಾದ್ರೆ ರೆಗ್ಯುಲೇಷನ್ಸ್ ಅಂದ್ರೆ ವಿಮಾ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನಿಯಂತ್ರಣಗಳನ್ನ ಸೆಟ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಲೈಸೆನ್ಸಿಂಗ್ ಅಂದ್ರೆ ಪರವಾನಗಿಗಳನ್ನ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಸೊ ಇವರ ಪರವಾನಗಿ ಇಲ್ಲದೆ ವಿಮಾ ಕಂಪನಿಯನ್ನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದರಿಂದ ಇವರು ಪರವಾನಗಿಯನ್ನ ಇಶ್ಯೂ ಮಾಡ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಗ್ರಾಹಕರ ರಕ್ಷಣೆ, ಅವ್ರಿಗೇನಾದ್ರೂ ಗ್ರಿವಿಯನ್ಸಸ್ ಅಥವಾ ಕುಂದುಕೊರತೆಗಳಿದ್ದರೆ ಸೊ ಅದನ್ನ ಪ್ರಾಂಪ್ಟ್ ಆಗಿ ಬಗೆಹರಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಮಾನಿಟರಿಂಗ್ ಅಂದ್ರೆ ಈ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಹಣಕಾಸಿನ ಒಂದು ಸ್ಥಿರತೆ ಏನಿರುತ್ತೆ ಸೊ ಅದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಫಂಕ್ಷನಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಪ್ರಮೋಷನ್, ಯಾಕಂದ್ರೆ ವಿಮೆ ಇದ್ರೆ ಸೊ ಸೆಕ್ಯೂರ್ಡ್ ಇರುತ್ತೆ. ಸೊ ಅದರಿಂದ ಇದನ್ನ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನ ಕೂಡ ಸೊ ಇದು ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಚಂದ್ರಯಾನ್ 5 ಮಿಷನ್ ಘೋಷಿಸಿದ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ಹೂ ಇಸ್ ದ ಕರೆಂಟ್ ಚೇರ್ಮನ್ ಆಫ್ ಇಸ್ರೋ? ಹೂ ಅನೌನ್ಸ್ಡ್ ಚಂದ್ರಯಾನ್ 5 ಮಿಷನ್? ಸೊ ನಾವಿವಾಗ ಚಂದ್ರಯಾನ್ 5 ಮಿಷನ್ಗೆ ಆಲ್ರೆಡಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಚಂದ್ರಯಾನ್ 5 ಮಿಷನ್ ಅನ್ನ ಅನೌನ್ಸ್ ಮಾಡಿರ್ತಕ್ಕಂಥ ಇಸ್ರೋದ ಚೇರ್ಮನ್ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿ ನಾರಾಯಣನನ್. ಸೊ ಇವರು ವಿ ನಾರಾಯಣನ್, ಇವರು ಪ್ರಸ್ತುತವಾಗಿ ಇಸ್ರೋದ ಚೇರ್ಮನ್ ಆಗಿರ್ತಾರೆ. ಸೊ ಇವರು ಚಂದ್ರಯಾನ್ 5 ಅನ್ನ ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಗವರ್ಮೆಂಟ್ ಕೂಡ ಅಪ್ರೂವ್ ಮಾಡಿರುತ್ತೆ, ಅಂದ್ರೆ ಸರ್ಕಾರ ಕೂಡ ಇದಕ್ಕೆ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವೈ ದೇ ಆರ್ ಡೂಯಿಂಗ್ ಚಂದ್ರಯಾನ್ 5, ಯಾವ ಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಒನ್ಸ್ ಅಗೇನ್ ಟು ಸ್ಟಡಿ ಮೂನ್ಸ್ ಸರ್ಫೇಸ್, ಚಂದ್ರನ ಮೇಲ್ಮೈಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇನ್ ಗ್ರೇಟರ್ ಡೀಟೇಲ್ಸ್. ಯಾಕಂದ್ರೆ ನಾವು ಆಲ್ರೆಡಿ ಚಂದ್ರಯಾನ್ 3 ವರೆಗೂ ಬಂದಿದ್ದೇವೆ. ಸೊ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಚಂದ್ರನ ಮೇಲ್ಮೈ ಮೇಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಬಿಲ್ಡಿಂಗ್ ಆನ್ ಸಕ್ಸಸಸ್ ಆಫ್ ಪ್ರೀವಿಯಸ್ ಚಂದ್ರಯಾನ್ ಮಿಷನ್, ಅಂದ್ರೆ ನಮಗೆ ಹಿಂದೆ ಸಿಕ್ಕಿರ್ತಕ್ಕಂಥ ಯಶಸ್ಸು ಏನಿರುತ್ತೆ ಸೊ ಅದನ್ನ ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಚಂದ್ರಯಾನ್ 5 ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ಈ ಸರಿ ಕೂಡ ಒಂದು ರೋವರ್ ಅನ್ನ ಕಳಿಸ್ತಾ ಇದ್ದಾರೆ. ಸೊ ಈ ಸತಿ ಕಳಿಸ್ತಾ ಇರ್ತಕ್ಕಂಥ ರೋವರ್ ಅನ್ನು ನಾವು ಎನ್ಹಾನ್ಸ್ಡ್ ಅಥವಾ ವರ್ಧಿತ ರೋವರ್ ಅಂತ ಕರಿತೇವೆ. ಏನಕ್ಕೆ ಅಂದ್ರೆ ಲಾಸ್ಟ್ ಟೈಮ್ ನಾವು ಕಳಿಸಿರ್ತಕ್ಕಂಥ ರೋವರ್ ಏನಿರುತ್ತೆ ಸೊ ದಟ್ ವಾಸ್ ಜಸ್ಟ್ 25 ಕಿಲೋಗ್ರಾಮ್ಸ್ ಇರುತ್ತೆ. ಬಟ್ ಈ ಸತಿ ನಾವು ಕಳಿಸ್ತಾ ಇರ್ತಕ್ಕಂಥದ್ದು 250 ಕಿಲೋಗ್ರಾಮ್ಸ್, 250 kg ತೂಕದ ರೋವರ್ ಅನ್ನ ಕಳಿಸ್ತಾ ಇದ್ದೇವೆ. ಸೊ ಇದರಿಂದ ಅಡ್ವಾನ್ಸ್ಡ್ ಲೂನಾರ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಮುಂದುವರೆದ ಚಂದ್ರನ ಅನ್ವೇಷಣೆ ಮಾಡುವ ಉದ್ದೇಶದಿಂದ 250 ಕಿಲೋಸ್ ಇರ್ತಕ್ಕಂಥ ರೋವರ್ ಅನ್ನ ಚಂದ್ರಯಾನ್ 5 ನಲ್ಲಿ ಕಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಯಾವ ಬೇರೆ ಕಂಟ್ರಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ? ಸೊ ಈ ಒಂದು ಮಿಷನ್ ಏನಿರುತ್ತೆ ಇದಕ್ಕೆ ಜಪಾನ್ ನಮ್ಮ ಭಾರತ ದೇಶಕ್ಕೆ ಬೆಂಬಲವನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ಇದನ್ನ ಲಾಂಚ್ ಮಾಡಬಹುದಾಗಿರುತ್ತೆ ಅಂದ್ರೆ 2027 2027ಕ್ಕೆ. ಸೊ ಎಕ್ಸ್ಪೆಕ್ಟೆಡ್ ಟು ಫಾಲೋ ಚಂದ್ರಯಾನ್ 4 ಆದ ನಂತರ ಸೊ 2027ಕ್ಕೆ ಇದನ್ನ ಉಡಾವಣೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ವಿತ್ ದಿಸ್
ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಈ ಕೆಳಗಿನ ಯಾವ ಬೆದರಿಕೆಗಳನ್ನು ರೀಕ್ಯಾಪ್ ನಿರ್ದಿಷ್ಟವಾಗಿ ಪರಿಹರಿಸುವ ಗುರಿಯನ್ನ ಹೊಂದಿದೆ? ವಿಚ್ ಆರ್ ದಿ ಫಾಲೋಯಿಂಗ್ ಥ್ರೆಟ್ಸ್ ಡಸ್ ರೀಕ್ಯಾಪ್ ಸ್ಪೆಸಿಫಿಕಲಿ ಏಮ್ ಟು ಅಡ್ರೆಸ್? ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ರೀಕ್ಯಾಪ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ರೀಕ್ಯಾಪ್ ನ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಡಗುಗಳ ವಿರುದ್ಧ ಕಡಲ್ಗಳ್ಳತನ ಮತ್ತು ಸಶಸ್ತ್ರ ದರೋಡೆ ಅಂದ್ರೆ ಪೈರಸಿ ಅಂಡ್ ಆರ್ಮ್ಡ್ ರಾಬರಿ ಅಗೇನ್ಸ್ಟ್ ಶಿಪ್ಸ್. ಈ ಒಂದು ಟ್ರೇಡ್ ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಹಡಗುಗಳೇನಿರ್ತವೆ ಸೊ ಅವುಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಸ್ಮಗಲ್ ಮಾಡ್ತಕ್ಕಂಥ ಒಂದು ಸ್ಮಗ್ಲಿಂಗ್ ಪ್ರಾಸೆಸ್ ಏನಿರುತ್ತೆ ಸೊ ಅದನ್ನ ಬ್ಲಾಕ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ತಡೀತಕ್ಕಂಥ ಒಂದು ಯೂನಿಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರೀಕ್ಯಾಪ್ ಅಂತ ಕರಿತೇವೆ. ಹಾಗಿದ್ರೆ ರೀಕ್ಯಾಪ್ ಇವಾಗ ಯಾಕೆ ಸುದ್ದಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ ಸೊ ಇಂಡಿಯಾಸ್ ಚಾಫ್ಕರ್, ಸೊ ನಮ್ಮ ಭಾರತ ದೇಶದ ಚಾಫೇಕರ್ ಅವರನ್ನ ಸೊ ರೀಕ್ಯಾಪ್ ನ 7ನೇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕ ಮಾಡಲಾಗಿರುತ್ತೆ. ಸೊ ಇವರನ್ನ 7ನೇ ಅಂದ್ರೆ ಟೋಟಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಗಳಲ್ಲಿ ಆ ಒಂದು ಸೀರೀಸ್ ನಲ್ಲಿ ಇವರು 7th ಪರ್ಸನ್ ಆಗಿರ್ತಾರೆ. ಸೊ ಇವರನ್ನ ಈಗ ಆಯ್ಕೆ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇವರ ಹೆಸರು ಏನು ಅಂದ್ರೆ ವಿ.ಡಿ. ಚಾಫೇಕರ್ ಅಂತಕ್ಕಂಥದ್ದು ಇವರ ಹೆಸರಾಗಿರುತ್ತೆ. ಸೊ ಇವರನ್ನ 7th ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆಯ್ಕೆ ಮಾಡಿರ್ತಾರೆ. ಸೊ ಯಾವುದಕ್ಕೋಸ್ಕರ ಅಂದ್ರೆ ರೀಕ್ಯಾಪ್ ನ ಫುಲ್ ಫಾರ್ಮ್ ಏನು ಅಂದ್ರೆ ರೀಜನಲ್ ಕೋಆಪರೇಷನ್ ಅಗ್ರಿಮೆಂಟ್ ಆನ್ ಕಂಬ್ಯಾಟಿಂಗ್ ಪೈರಸಿ ಅಂಡ್ ಆರ್ಮ್ಡ್ ರಾಬರಿ ಅಗೇನ್ಸ್ಟ್ ಶಿಪ್ಸ್ ಇನ್ ಏಷ್ಯಾ. ಸೊ ಇನ್ಫಾರ್ಮೇಶನ್ ಶೇರಿಂಗ್ ಸೆಂಟರ್ ಅಂದ್ರೆ ಸೊ ಇದು ಏಷ್ಯಾಗೆ ಮಾತ್ರ ಸೀಮಿತವಾಗಿರುತ್ತೆ. ಅಂದ್ರೆ ಏಷ್ಯಾದಲ್ಲಿ ಹಡಗುಗಳ ವಿರುದ್ಧ ಕಡಲ್ಗಳ್ಳತನ ಮತ್ತು ಸಶಸ್ತ್ರ ದರೋಡೆಯನ್ನ ಎದುರಿಸುವ ಪ್ರಾದೇಶಿಕ ಸಹಕಾರ ಒಪ್ಪಂದವನ್ನ ನಾವು ರೀಕ್ಯಾಪ್ ಅಂತ ಕರಿತೇವೆ. ಸೊ ಇದಕ್ಕೆ ಈಗ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನಮ್ಮ ಭಾರತೀಯನನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಕಾರ್ಯಾವಧಿ ಅಂದ್ರೆ ಇವರು ಆಯ್ಕೆಯಾದ ದಿನಾಂಕದಿಂದ 3 years ವರೆಗೂ ಇವರು ಸೇವೆ ಸಲ್ಲಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ನಾವು ರೀಕ್ಯಾಪ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಇದು ಫಸ್ಟ್ ರೀಜನಲ್ ಗವರ್ನಮೆಂಟ್ ಟು ಗವರ್ನಮೆಂಟ್ ಅಗ್ರಿಮೆಂಟ್ ಆಗಿರುತ್ತೆ. ಅಂದ್ರೆ ಪ್ರಾದೇಶಿಕವಾದ ಸರ್ಕಾರಗಳ ನಡುವೆ ಇರತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಪ್ರಾದೇಶಿಕ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ ಬಿಕಾಸ್ ಇಟ್ ಈಸ್ ಕನ್ಫೈನ್ಡ್ ಟು ಓನ್ಲಿ ಏಷ್ಯಾ. ಇದು ಏಷ್ಯಾದಲ್ಲಿ ಚಲಿಸ್ತಕ್ಕಂಥ ಹಡಗುಗಳ ಮೇಲೆ ಮಾತ್ರ ನಿಯಂತ್ರಣವನ್ನ ಹೊಂದಿರುತ್ತೆ. ಸೊ ಆ ರೀತಿ ಪ್ರಪ್ರಥಮವಾಗಿ ರಚನೆ ಮಾಡಿರ್ತಕ್ಕಂಥ ಒಂದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಟು ಎನ್ಹಾನ್ಸ್ ಕೋಆಪರೇಷನ್ ಟು ಕಂಬ್ಯಾಟ್ ಪೈರಸಿ ಅಂಡ್ ಆರ್ಮ್ಡ್ ರಾಬರಿ ಅಗೇನ್ಸ್ಟ್ ಶಿಪ್ಸ್ ಇನ್ ಏಷ್ಯಾ. ಅಂದ್ರೆ ಏಷ್ಯಾದಲ್ಲಿ ಹಡಗುಗಳ ಮೇಲೆ ಆಗ್ತಕ್ಕಂಥ ಕಡಲ್ಗಳ್ಳತನ ಏನಿರುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2006 ಅಲ್ಲಿ 2006ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಸಿಂಗಪುರ್ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಮೆಂಬರ್ ಕಂಟ್ರೀಸ್ ಟೋಟಲ್ 21 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ, ಇನ್ಕ್ಲೂಡಿಂಗ್ ಇಂಡಿಯಾ, ಜಪಾನ್, ಚೈನಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಅನ್ನ ಒಳಗೊಂಡಂತೆ ಸೊ ಒಟ್ಟು 21 ಸದಸ್ಯ ರಾಷ್ಟ್ರಗಳನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರೀಕ್ಯಾಪ್ ಏನಿದೆ ಇಟ್ ಸರ್ವ್ಸ್ ಆಸ್ ಆಪರೇಷನಲ್ ಆರ್ಮ್ ಆಫ್ ದಿ ಅಗ್ರಿಮೆಂಟ್. ಅಂದ್ರೆ ಈ ಒಂದು ಒಪ್ಪಂದ ಏನಿರುತ್ತೆ ಈ ಒಂದು ಒಪ್ಪಂದದ ಕಾರ್ಯಾಚರಣೆ ಅಂಗವಾಗಿ ಕೆಲಸ ಮಾಡುತ್ತೆ. ಯಾವ ಒಪ್ಪಂದ ಅಂದ್ರೆ ಸೊ ಇನ್ಫಾರ್ಮೇಶನ್ ಶೇರಿಂಗ್ ಸೆಂಟರ್ ಅಥವಾ ಮಾಹಿತಿ ಹಂಚಿಕೆ ಕೇಂದ್ರ ಏನಿರುತ್ತೆ ಸೊ ಅದರ ಆಪರೇಷನಲ್ ಆರ್ಮ್ ಆಗಿ ರೀಕ್ಯಾಪ್ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಫೆಸಿಲಿಟೇಟ್ಸ್ ಇನ್ಫಾರ್ಮೇಶನ್ ಶೇರಿಂಗ್, ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಕೋಆಪರೇಷನ್ ಅರೇಂಜ್ಮೆಂಟ್ಸ್. ಅಂದ್ರೆ ಈ ರೀಕ್ಯಾಪ್ ಏನ್ ಮಾಡುತ್ತೆ ಅಂದ್ರೆ ಮಾಹಿತಿಯನ್ನ ಹಂಚಿಕೆ ಮಾಡ್ತಕ್ಕಂಥದ್ದಂದ್ರೆ ಸದಸ್ಯ ರಾಷ್ಟ್ರಗಳ ನಡುವೆ ಸೊ ಈ ಒಂದು ಕಡಲ್ಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಶೇರ್ ಮಾಡ್ತಕ್ಕಂಥದ್ದು, ಅವರ ಸಾಮರ್ಥ್ಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಮತ್ತೆ ಸಹಕಾರ ವ್ಯವಸ್ಥೆಯನ್ನ ಸುಗಮಗೊಳಿಸುವ ಕಾರಣದಿಂದ ಸೊ ರೀಕ್ಯಾಪ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಆಂಟೋನಿಯೋ ಗುಟೆರಸ್ ಯಾವ ಸಂಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ? ಇನ್ ವಿಚ್ ಆರ್ಗನೈಸೇಷನ್ ಇಸ್ ಆಂಟೋನಿಯೋ ಗುಟೆರಸ್ ಸರ್ವಿಂಗ್ ಆಸ್ ಸೆಕ್ರೆಟರಿ ಜನರಲ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವ ಆರೋಗ್ಯ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ ಅಲ್ಲಿ ಇವರು ಸೆಕ್ರೆಟರಿ ಜನರಲ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ UN80 ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ಈಗ ಸ್ಟಾರ್ಟ್ ಮಾಡಿರ್ತಾರೆ ವಿಶ್ವಸಂಸ್ಥೆ ವತಿಯಿಂದ. UN80 ಉಪಕ್ರಮವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. UN80 ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸೊ ಇದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ UN80 ಇನಿಷಿಯೇಟಿವ್ ಅನ್ನ ಅನೌನ್ಸ್ ಮಾಡಿರ್ತಕ್ಕಂಥವ್ರು ಯುನೈಟೆಡ್
ನೇಷನ್ ಜನರಲ್ ಸೆಕ್ರೆಟರಿ ವತಿಯಿಂದ ಇದನ್ನ ಅನೌನ್ಸ್ ಮಾಡಿರ್ತಾರೆ. ಯಾವ ಕಾರಣಕ್ಕಾಗಿ ಇದನ್ನ ಅನೌನ್ಸ್ ಮಾಡಿರ್ತಾರೆ ಅಂದ್ರೆ ಮಾಡರ್ನೈಸೇಷನ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯನ್ನ ಆಧುನಿಕೀಕರಣಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಮೇಕ್ ಇಟ್ ಮೋರ್ ಎಫಿಷಿಯಂಟ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಇದನ್ನ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ವೆಚ್ಚ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಉದ್ದೇಶದಿಂದ UNAT ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ಗೆ 80 ಅಂತ ಯಾಕೆ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸೊ ಇಟ್ ಮಾರ್ಕ್ಸ್ ದಿ 80th ಆನಿವರ್ಸರಿ ಅಂಡ್ ಫೇಸಸ್ ಚಾಲೆಂಜಸ್ ಸಚ್ ಆಸ್ ಶ್ರಿಂಕಿಂಗ್ ರಿಸೋರ್ಸಸ್ ಅಂಡ್ ಗ್ಲೋಬಲ್ ಅನ್ಸರ್ಟಿನಿಟಿ ಅಂದ್ರೆ ವಿಶ್ವಸಂಸ್ಥೆ ತನ್ನ 80ನೇ ವಾರ್ಷಿಕೋತ್ಸವನ್ನ ಆಚರಿಸುತ್ತಿರುವ ಸಂದರ್ಭದಲ್ಲಿ ಸೊ ಅದರಲ್ಲಿರ್ತಕ್ಕಂಥ ರಿಸೋರ್ಸ್ಗಳು ಕಮ್ಮಿ ಆಗ್ತಾ ಇದೆ. ರಿಸೋರ್ಸಸ್ ಅಂದ್ರೆ ಮೇಜರ್ ರಿಸೋರ್ಸಸ್ ಈಸ್ ಮನಿ. ಸೊ ಅವ್ರು ಏನಾದರೂ ಫಂಕ್ಷನ್ ಮಾಡಬೇಕಾಗಿದ್ರೆ ಅಥವಾ ಏನಾದರೂ ಕಾರ್ಯಾಚರಣೆ ಅಥವಾ ಚಟುವಟಿಕೆಗಳನ್ನು ಮಾಡಬೇಕಾಗಿದ್ರೆ ಸೊ ಅದಕ್ಕೆ ಸಾಕಷ್ಟು ಹಣ ಸಂಪನ್ಮೂಲ ಬೇಕಾಗಿರುತ್ತೆ. ಸೊ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಈ ಮೆಂಬರ್ ನೇಷನ್ಸ್ ಯಾರ್ಯಾರು ಇರ್ತಾರೆ ಅವರು ಕಾಂಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ. ಸೊ ಸಾಕಷ್ಟು ಮೆಂಬರ್ ಕಂಟ್ರೀಸ್ ಸರಿಯಾಗಿ ವಿಶ್ವಸಂಸ್ಥೆಗೆ ಹಣವನ್ನ ಪಾವತಿ ಮಾಡದೇ ಇರುವ ಕಾರಣದಿಂದ ರಿಸೋರ್ಸಸ್ ಕಡಿಮೆ ಆಗ್ತಾ ಇದೆ. ಸೊ ಇದನ್ನ ಮತ್ತೆ ರೀಬಿಲ್ಡ್ ಮಾಡುವ ಉದ್ದೇಶದಿಂದ UNAT ಉಪಕ್ರಮವನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದನ್ನ ಕರೆಂಟ್ ಗ್ಲೋಬಲ್ ನೀಡ್ಸ್ ಮತ್ತೆ ಎನ್ಶೋರ್ ಬೆಟರ್ ಯೂಸ್ ಆಫ್ ದಿ ರಿಸೋರ್ಸಸ್ ಅಂದ್ರೆ ಪ್ರಸ್ತುತವಾಗಿ ಈ ಜಾಗತಿಕವಾಗಿ ಯಾವ ರೀತಿಯ ಒಂದು ಟ್ರೆಂಡ್ ಅಥವಾ ಪ್ರವೃತ್ತಿ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ರಿಸೋರ್ಸಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶದಿಂದ UNAT ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಸ್ಟ್ರಾಟಜಿಕ್ ರಿವ್ಯೂ ಮಾಡ್ತಾರೆ ಅಂದ್ರೆ ಯಾವ ರೀತಿ ಅದನ್ನ ಪರಿಣಾಮಕಾರಿಯಾಗಿ ನಾವು ರೀಬಿಲ್ಡ್ ಮಾಡಬಹುದು ಅದನ್ನ ಪರಿಶೀಲನೆ ಮಾಡಲಾಗುತ್ತೆ. ಸೊ ಅದಾದ ನಂತರ ಸರಿಯಾದ ರಿಫಾರ್ಮ್ಸ್ ಅಥವಾ ಬದಲಾವಣೆಗಳನ್ನ ಮಾಡಿಕೊಂಡು ಸೊ ಇನ್ನೂ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಮೇಜರ್ಲಿ ಅವರು ಲಿಕ್ವಿಡಿಟಿ ಕ್ರೈಸಿಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಲಿಕ್ವಿಡಿಟಿ ಇಸ್ ನಥಿಂಗ್ ಬಟ್ ಹಣಕಾಸಿನ ಕೊರತೆಯನ್ನ ಅವರು ಫೇಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ದ ರೀಸನ್ ಇಸ್ as I told you before, incomplete payment by member states ಅಂದ್ರೆ ಇದರ ಸದಸ್ಯ ರಾಷ್ಟ್ರಗಳು ಸರಿಯಾಗಿ ಪಾವತಿಯನ್ನ ಮಾಡದೇ ಇರುವ ಕಾರಣದಿಂದ ಸೊ ಅಲ್ಲಿ ಲಿಕ್ವಿಡಿಟಿ ಕ್ರೈಸಿಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಿಂದ ಅವರ ರಿಸೋರ್ಸಸ್ ಶ್ರಿಂಕಿಂಗ್ ಆಗ್ತಾ ಇದೆ. ಅದರಿಂದ ಅವರ ಆಪರೇಷನ್ಸ್ ಅಥವಾ ಫಂಕ್ಷನ್ಸ್ ಏನಿರುತ್ತೆ ಸೊ ಅದು ಡಿಫಿಕಲ್ಟ್ ಆಗಿರೋದನ್ನ ರಿವೈವ್ ಮಾಡುವ ಉದ್ದೇಶದಿಂದ UNAT ಚಾಲೆಂಜ್ ಅನ್ನ UNAT ಇನಿಷಿಯೇಟಿವ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕೇರಳದಲ್ಲಿ ಹುಟ್ಟಿಕೊಂಡ ಯಾವ ಸಾಂಪ್ರದಾಯಿಕ ಸಮರಕಲೆಯನ್ನು ಫಿಟ್ ಇಂಡಿಯಾ ಕಾರ್ನಿವಾಲ್ನಲ್ಲಿ ಪ್ರದರ್ಶಿಸಲಾಯಿತು? ಸೊ ವಿಚ್ ಟ್ರೆಡಿಷನಲ್ ಮಾರ್ಷಿಯಲ್ ಆರ್ಟ್ ನೋನ್ ಫಾರ್ ಇಟ್ಸ್ ಆರಿಜಿನ್ ಇನ್ ಕೇರಳ ವಾಸ್ ಶೋಕೇಸ್ಡ್ ಅಟ್ ಫಿಟ್ ಇಂಡಿಯಾ ಕಾರ್ನಿವಲ್. ಸೊ ನಮ್ಮ ಕೇಂದ್ರ ಸರ್ಕಾರ ಫಿಟ್ ಇಂಡಿಯಾ ಕಾರ್ನಿವಾಲ್ ಅಂತ ನಡೆಸ್ತಾ ಇದೆ. ಸೊ ಇದರಲ್ಲಿ ಕೇರಳಗೆ ಸಂಬಂಧಪಟ್ಟಂತೆ ಒಂದು ಮಾರ್ಷಿಯಲ್ ಆರ್ಟ್ ಅನ್ನ ಅಲ್ಲಿ ಪ್ರದರ್ಶನ ಮಾಡಿರ್ತಾರೆ. ಸೊ ಅದು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲರಿ ಪಯಟ್ಟು ಅಂತಕ್ಕಂಥ ಒಂದು ಮಾರ್ಷಿಯಲ್ ಆರ್ಟ್ ಅನ್ನ ಸೊ ಈ ಒಂದು ಫಿಟ್ ಇಂಡಿಯಾ ಕಾರ್ನಿವಾಲ್ ಅಲ್ಲಿ ಶೋಕೇಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದಂದ್ರೆ ಫಿಟ್ ಇಂಡಿಯಾ ಕಾರ್ನಿವಾಲ್ಸ್ ಅಂದ್ರೆ ಇದು ನಮ್ಮ ಭಾರತ ದೇಶದ ಯುವಕರನ್ನ ಫಿಟ್ ಆಗಿಡ್ಲಿಕ್ಕೆ ಒಂದು ಪ್ರಮೋಟ್ ಮಾಡ್ತಕ್ಕಂಥ ಒಂದು ಕಾರ್ನಿವಲ್ ಆಗಿ ಇದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಫಸ್ಟ್ ಎವರ್ ಅಂದ್ರೆ ಈ ರೀತಿಯ ಒಂದು ಕಾರ್ನಿವಾಲ್ ಅನ್ನ ಮೊದಲನೇ ಬಾರಿಗೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಫಿಟ್ ಇಂಡಿಯಾ ಕಾರ್ನಿವಾಲ್ ಅಂತ ಕರಿತೇವೆ. ಸೊ ಇದನ್ನ ನವದೆಹಲಿಯಲ್ಲಿ ಮಾರ್ಚ್ 16ನೇ ತಾರೀಕು ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 3 ಡೇ ಫಿಟ್ನೆಸ್ ಅಂಡ್ ವೆಲ್ನೆಸ್ ಫೆಸ್ಟಿವಲ್ ಆಗಿರುತ್ತೆ. ಅಂದ್ರೆ 3 ದಿನಗಳ ಕಾಲ ಫಿಟ್ನೆಸ್ ಮತ್ತೆ ಕ್ಷೇಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉತ್ಸವವಾಗಿರುತ್ತೆ. ಸೊ ಇಟ್ ಇಸ್ ಪಾರ್ಟ್ ಆಫ್ ಫಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಇದು ಈ ಫಿಟ್ ಇಂಡಿಯಾ ಮೂವ್ಮೆಂಟ್ ಏನಿರುತ್ತೆ ಸೊ ಇದರ ಭಾಗವಾಗಿ ಇದನ್ನ 3 ದಿನಗಳ ಕಾಲ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಹೆಲ್ದಿ ಅಂಡ್ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಕ್ಕಂಥದ್ದು, ಆರೋಗ್ಯಕರ ಮತ್ತು ಸಕ್ರಿಯವಾದ ಜೀವನ ಶೈಲಿಯನ್ನ ಫಾಲೋ ಮಾಡಲಿಕ್ಕೆ ಸೊ ಒಂದು ಪ್ರಮೋಷನ್ ಕ್ಯಾಂಪೇನ್ ಆಗಿ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಮಯದಲ್ಲಿ ನಮ್ಮ ಭಾರತ ದೇಶದ ಕೆಲವೊಂದು ಮಾರ್ಷಲ್ ಆರ್ಟ್ಗಳನ್ನ ಇಲ್ಲಿ ಪ್ರದರ್ಶನ ಮಾಡಿರ್ತಾರೆ. ಮಾರ್ಷಲ್ ಆರ್ಟ್ ಅಂದ್ರೆ ಸಮರ ಕಲೆಗಳು ಅಂತ ಹೇಳ್ತೇವೆ. ಸೊ ಇವರು ಪ್ರದರ್ಶನ ಮಾಡಿರ್ತಕ್ಕಂಥ ಸಮರ ಕಲೆಗಳು ಯಾವುದು ಅಂದ್ರೆ ಕಲರಿಯಾ ಪಟ್ಟು, ಅದಾದ್ಮೇಲೆ ಮಲ್ಲಕಂಬ ಮತ್ತೆ ಘಟ್ಕ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಸಮರ ಕಲೆಗಳನ್ನ ಇಲ್ಲಿ ತೋರಿಸಿರ್ತಾರೆ. ಸೊ ಇಟ್ ಈಸ್ ಥೀಮ್ಡ್ ಅರೌಂಡ್ ಫಿಟ್
ಫಿಟ್ನೆಸ್ ಥ್ರೂ ಡ್ಯಾನ್ಸ್, ಅಂದರೆ ಇದಕ್ಕೆ ಯಾವ ಥೀಮನ್ನು ಇಟ್ಕೊಂಡಿರ್ತಾರೆ ಅಂದರೆ ನೃತ್ಯದ ಮುಖಾಂತರ ಫಿಟ್ನೆಸ್ ಅಂತಕ್ಕಂಥ ಒಂದು ಥೀಮ್ನ ಮೇಲೆ ಸೊ ಈ ಒಂದು ಉತ್ಸವವನ್ನು ಅಥವಾ ಕಾರ್ನಿವಾಲನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಕಲರಿ ಪಯಟ್ಟು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಸಮರ ಕಲೆಯನ್ನು ನಾವು ಕಲರಿ ಪಯಟ್ಟು ಅಂತ ಹೇಳ್ತೇವೆ. ಸೊ ಇದು ಕೇರಳಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮರ ಕಲೆ ಆಗಿರುತ್ತೆ. ಸೊ ಇದರ ಡೀಟೇಲ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಫೈಟಿಂಗ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಒಂದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಸಮರ ಕಲೆಗಳಲ್ಲಿ ಈ ಒಂದು ಕಲರಿಯ ಪಟ್ಟು ಅಂತಕ್ಕಂಥದ್ದು ಕೂಡ ಒಂದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಸದರ್ನ್ ಇಂಡಿಯಾ, ಪ್ರಮುಖವಾಗಿ ಕೇರಳ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮರ ಕಲೆ ಆಗಿರುತ್ತೆ. ಸೊ ಇಲ್ಲಿ ಕಲರಿ ಅಂತಕ್ಕಂಥ ಒಂದು ಪದವನ್ನ ಬಳಕೆ ಮಾಡಿರ್ತಾರೆ. ಕಲರಿ ಇದರ ಅರ್ಥ ಏನು ಅಂದ್ರೆ ಸ್ಕೂಲ್ ಆರ್ ಟ್ರೈನಿಂಗ್ ಹಾಲ್ ಅಂತ ಕರಿತೇವೆ. ಶಾಲೆ ಅಥವಾ ತರಬೇತಿ ನೀಡ್ತಕ್ಕಂಥ ಒಂದು ಸಭಾ ಒಂದು ಹಾಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸಮರ ಕಲೆಯಲ್ಲಿ ಸ್ಟ್ರೈಕ್ಸ್ ಮತ್ತೆ ಕಿಕ್ಸ್, ಒದೆಯುವುದು ಮತ್ತೆ ಗುದ್ದುವುದು, ಅದರ ಜೊತೆಗೆ ವೆಪನ್ ಬೇಸ್ಡ್ ಪ್ರಾಕ್ಟೀಸಸ್ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ಸೊ ಈ ಒಂದು ಖಡ್ಗವನ್ನ ಕೂಡ ನೀವು ನೋಡಬಹುದಾಗಿರುತ್ತೆ. ಸೊ ಈ ರೀತಿ ಆಯುಧಗಳನ್ನ ಬಳಸಿಕೊಂಡು ಕೂಡ ಈ ಒಂದು ಸಮರಾಭ್ಯಾಸವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇರ್ ವಿಲ್ ಬಿ ಲಾಟ್ ಆಫ್ ಫುಟ್ ವರ್ಕ್ ಪ್ಯಾಟರ್ನ್ಸ್, ಅಂದ್ರೆ ಪಾದಗಳ ಸಾಕಷ್ಟು ಒಂದು ಪ್ಯಾಟರ್ನ್ ಅಥವಾ ವಿನ್ಯಾಸಗಳನ್ನ ನಾವು ಈ ಒಂದು ಕಲೆಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಪರಶುರಾಮ್ ಅಂತಕ್ಕಂಥವ್ರು ಈ ಒಂದು ಸಮರ ಕಲೆಯನ್ನ ಪ್ರಾರಂಭ ಮಾಡಿರ್ತಾರೆ. ಸೊ ಈ ಒಂದು ಸಮರ ಕಲೆಯಲ್ಲಿ ನೋ ಸಾಂಗ್ ಆರ್ ಡ್ರಮ್ಮಿಂಗ್, ಯಾವುದೇ ಹಾಡು ಅಥವಾ ಯಾವುದೇ ಡ್ರಮ್ಮಿಂಗ್ ಅಥವಾ ಈ ಒಂದು ವಾದ್ಯಗಳು ಇರುವುದಿಲ್ಲ. ಸೊ ಯಾವುದೇ ಇಲ್ಲದೆ ಮಾಡ್ತಕ್ಕಂಥ ಒಂದು ಸಮರ ಕಲೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಮಲ್ಲಕಂಬ ಅಂತ ಕರಿತೇವೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ, ಒಂದು ಕಂಬ ಇರುತ್ತೆ, ಪಿಲ್ಲರ್ ಇರುತ್ತೆ. ಸೊ ಅದರ ಮೇಲೆ ಮಾಡ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಲ್ಲಕಂಬ ಅಂತ ಕರಿತೇವೆ. ಸೊ ಮಲ್ಲ ಮೀನ್ಸ್ ರೆಸ್ಲರ್. ಸೊ ಮಲ್ಲ ಮೀನ್ಸ್ ರೆಸ್ಲರ್ ಅಥವಾ ಮಲ್ಲ ಅಂದರೆ ಕುಸ್ತಿ ಪಟು, ಕಂಬ ಅಂದ್ರೆ ಪೋಲ್ ಅಥವಾ ಸ್ತಂಭಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಂಬ ಅಂತ ಕರಿತೇವೆ. ಸೊ ಕುಸ್ತಿ ಪಟುಗಳು ಕಂಬದ ಮೇಲೆ ಮಾಡ್ತಕ್ಕಂಥ ಒಂದು ವಿನ್ಯಾಸಗಳನ್ನ ನಾವು ಮಲ್ಲಕಂಬ ಅಂತ ಕರಿತೇವೆ. ಸೊ ಮಲ್ಲಕಂಬ ರೆಫರ್ಸ್ ಟು ದಿ ಪೋಲ್ ಯೂಸ್ಡ್ ಇನ್ ದ ಸ್ಪೋರ್ಟ್. ಸೊ ಈ ಒಂದು ಕಲೆಯಲ್ಲಿ ಸೊ ಬಳಕೆ ಮಾಡ್ತಕ್ಕಂಥ ಒಂದು ಪೋಲ್ ಅಥವಾ ಕಂಬವನ್ನ ನಾವು ಮಲ್ಲಕಂಬ ಅಂತ ಕರಿತೇವೆ. ಸೊ ಇಲ್ಲಿ ಶೀಶಂ ಪೋಲ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ಕೇನ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ರೋಪ್ ಅನ್ನ ಕೂಡ ಈ ಒಂದು ಕಲೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಜಿಮ್ನಾಸ್ಟ್ ಪರ್ಫಾರ್ಮ್ಸ್ ಏರಿಯಲ್ ಯೋಗ ಪೋಸ್ಚರ್ಸ್, ಅಂದ್ರೆ ಏರಿಯಲ್ ಅಂದ್ರೆ ಆ ಒಂದು ಕಂಬದ ಮೇಲೆ ಈ ಒಂದು ಯೋಗ ವಿನ್ಯಾಸಗಳನ್ನ ತೋರಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಕಂಬದ ಮೇಲೆ ಆ ಯೋಗ ವಿನ್ಯಾಸಗಳನ್ನ ತೋರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಲೆ ಏನಿರುತ್ತೆ, ಸೊ ಇದನ್ನ 2013ರಲ್ಲಿ 2013ನಲ್ಲಿ ಮಧ್ಯಪ್ರದೇಶ್ ಡಿಕ್ಲೇರ್ಡ್ ಇಟ್ ಆಸ್ ಅ ಸ್ಟೇಟ್ ಸ್ಪೋರ್ಟ್, ಅಂದ್ರೆ ರಾಜ್ಯದ ಕ್ರೀಡೆಯಾಗಿ ಮಧ್ಯಪ್ರದೇಶ ಈ ಒಂದು ಮಲ್ಲಕಂಬವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೂರನೇದನ್ನ ನಾವು ಗಟ್ಕಾ ಅಂತ ಕರಿತೇವೆ. ಸೊ ಇದು ಪಂಜಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮರ ಕಲೆಯಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ಗಟ್ಕಾ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ವೆಪನ್ ಬೇಸ್ಡ್ ಇಂಡಿಯನ್ ಮಾರ್ಷಲ್ ಆರ್ಟ್ ಆಗಿರುತ್ತೆ. ಸೊ ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡು ಅಥವಾ ಆಯುಧಗಳನ್ನ ಬಳಸಿಕೊಂಡು ಮಾಡ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಕ್ರಿಯೇಟೆಡ್ ಬೈ ಸಿಖ್ಸ್ ಆಫ್ ಪಂಜಾಬ್. ಸೊ ಪಂಜಾಬಿನ ಸಿಖ್ಖರು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಸಮರ ಕಲೆ ಆಗಿರುತ್ತೆ. ಸೊ ಗಟ್ಕಾ ಇದರ ಅರ್ಥ ಏನು ಅಂದ್ರೆ ಒನ್ ಹೂಸ್ ಫ್ರೀಡಮ್ ಬಿಲಾಂಗ್ಸ್ ಟು ರೇಸ್, ಅಂದ್ರೆ ಒಬ್ಬರ ಒಂದು ಫ್ರೀಡಮ್ ಅಥವಾ ಅವರ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಈ ಓಟದಲ್ಲಿ ನಿಂತಿರುತ್ತೆ ಅಂತಕ್ಕಂಥದ್ದು ಸೊ ಗಟ್ಕಾ ಪದದ ಮೀನಿಂಗ್ ಆಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಘಟಕದಲ್ಲಿ ಸಾಕಷ್ಟು ವೆಪನ್ಗಳನ್ನ ಬಳಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟಿಕ್ಸ್, ಕೋಲುಗಳನ್ನ ಬಳಕೆ ಮಾಡ್ತಾರೆ, ತಲ್ವಾರ್ ಖಡ್ಗವನ್ನ ಬಳಕೆ ಮಾಡ್ತಾರೆ, ಕಿರ್ಪಾನ್ ಅಂತ ಒಂದು ಸಣ್ಣ ಆಯುಧವನ್ನ ಕೂಡ ಸೊ ಇದರಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ದಿ ಅಟ್ಯಾಕಿಂಗ್ ಅಂಡ್ ಡಿಫೆನ್ಸ್ ಮೆಥಡ್ಸ್ ಬೇಸ್ಡ್ ಅಪಾನ್ ದಿ ಪೊಸಿಷನ್ ಆಫ್ ದಿ ಹ್ಯಾಂಡ್ಸ್, ಫೀಟ್, ನೇಚರ್ ಆಫ್ ದಿ ವೆಪನ್, ಅಂದ್ರೆ ಅವ್ರು ಯಾವ ರೀತಿಯ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಸೊ ಅವರು ಯೂಸ್ ಮಾಡ್ತಕ್ಕಂಥ ವೆಪನ್ ಆಗಿರ್ಬೋದು ಮತ್ತೆ ಅವರ ಹ್ಯಾಂಡ್ಸ್ ಅಂಡ್ ಮತ್ತೆ ಫೀಟ್ ನ ಮೂವ್ಮೆಂಟ್ ಆಗಿರ್ಬೋದು. ಸೊ ಅದರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇಟ್ ಈಸ್ ಆಲ್ಸೋ ಡಿಸ್ಪ್ಲೇಡ್ ಡ್ಯೂರಿಂಗ್ ದಿ ಡಿಫರೆಂಟ್ ಸೆಲೆಬ್ರೇಷನ್ಸ್
ಆರ್ ಅಟ್ ಫೇರ್ಸ್ ಇನ್ ಪಂಜಾಬ್. ಸೊ ಪಂಜಾಬ್ನಲ್ಲಿ ಸೊ ಕೆಲವೊಂದು ಆಚರಣೆಗಳ ಸಮಯದಲ್ಲಿ, ಕೆಲವೊಂದು ಹಬ್ಬಗಳ ಸಮಯದಲ್ಲೂ ಕೂಡ ಸೊ ಈ ಒಂದು ಕಲೆಯನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಸಮರ ಕಲೆಗಳು ಮತ್ತೆ ಅದು ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಪಟ್ಟಿಯನ್ನ ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಕಲರಿ ಪಯಟ್ಟು ಇದು ಕೇರಳಕ್ಕೆ ಸಂಬಂಧಪಟ್ಟಿದ್ದು, ಸಿಲಂಬಂ ಅಂತ ಕರಿತೇವೆ ಇದು ತಮಿಳುನಾಡು, ಘಟ್ಕಾ ಗೊತ್ತಾಗಿದೆ ನಿಮಗೆ ಪಂಜಾಬ್. ಸೊ ಮುಷ್ಟಿ ಯುದ್ಧ ಅಂತ ಹೇಳ್ತೇವೆ, ಸೊ ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ದೆನ್ ವಿ ಹ್ಯಾವ್ ಮಲ್ಲ ಯುದ್ಧ, ದಿಸ್ ಇಸ್ ದಿಸ್ ಬಿಲಾಂಗ್ಸ್ ಟು ಸೌತ್ ಇಂಡಿಯಾ. ತಾಂಗ್ ತಾ ಅಂತ ಕರಿತೇವೆ, ದಿಸ್ ಇಸ್ ಫ್ರಮ್ ಮಣಿಪುರ್. ಲಾಟಿ ಕೇಲ ವೆಸ್ಟ್ ಬೆಂಗಾಲ್. ಚೀಗಿ ಗಡ್ಕಾ, ಸೊ ದಿಸ್ ಇಸ್ ಫ್ರಮ್ ಮಣಿಪುರ್. ಮರ್ದಾನಿ ಕೇಲ್, ದಿಸ್ ಇಸ್ ಫ್ರಮ್ ಮಹಾರಾಷ್ಟ್ರ. ಪರಿಕಂಡ, ದಿಸ್ ಇಸ್ ಫ್ರಮ್ ಬಿಹಾರ್. ಇಬುನಾ ರೆಸ್ಲಿಂಗ್, ದಿಸ್ ಇಸ್ ಫ್ರಮ್ ಮಿಜೋರಾಂ. ಸೊ ಅದೇ ರೀತಿ we have Kuttu Varisai, South India. Toda belongs to Himachal Pradesh. Then we have Paika Akada, this is from Odisha. Mallakamba is from Madhya Pradesh. Square from Kashmir. Saldu from Nicobar. Kirip from Nicobar. Inchu, Nar, it is from Mizoram. Matte Katti Samu, this is from Andhra Pradesh. So ಈ ರೀತಿಯಾಗಿರ್ತಕ್ಕಂಥ ಸಮರ ಕಲೆಗಳನ್ನು ನಾವು ವಿವಿಧ ರಾಜ್ಯಗಳಲ್ಲಿ ನೋಡಬಹುದಾಗಿರುತ್ತೆ. So with this, let's get into question number 7. ಮಾದರಿ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ಗಳ ಉಪಕ್ರಮದ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಮಾದರಿ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ಗಳನ್ನು ಸ್ಥಾಪಿಸಲಾಗುವುದು? ಹೌ ಮೆನಿ ಮಾಡೆಲ್ ವಿಮೆನ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ಸ್ ಆರ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಈಚ್ ಡಿಸ್ಟ್ರಿಕ್ಟ್ ಅಂಡರ್ ಮಾಡೆಲ್ ವಿಮೆನ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಇನಿಷಿಯೇಟಿವ್. ಸೊ ಒಂದು ಮಾಡೆಲ್ ಗ್ರಾಮ ಪಂಚಾಯತ್ ವಿಮೆನ್ ಗ್ರಾಮ ಪಂಚಾಯತ್ ಇನಿಷಿಯೇಟಿವ್ ಉಪಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದರ ಅಡಿಯಲ್ಲಿ ಪ್ರತಿ ಮಾದರಿ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತಿಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಈ ರೀತಿ ಎಷ್ಟು ಗ್ರಾಮ ಪಂಚಾಯತಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸೊ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಅವಕಾಶ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಒಂದನ್ನ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಮಾಡೆಲ್ ವಿಮೆನ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಉಪಕ್ರಮವನ್ನು ನಾವು ಮಾಡೆಲ್ ವಿಮೆನ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಇದನ್ನ ಮಾದರಿ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ಗಳ ಉಪಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಉಪಕ್ರಮವನ್ನ ಜೆಂಡರ್ ಸೆನ್ಸಿಟಿವ್ ಗವರ್ನೆನ್ಸ್ ಅಟ್ ದಿ ಗ್ರಾಸ್ ರೂಟ್ ಲೆವೆಲ್, ಅಂದ್ರೆ ತಳಮಟ್ಟದಲ್ಲಿ ಲಿಂಗ ಸೂಕ್ಷ್ಮ ಆಡಳಿತವನ್ನ ಉತ್ತೇಜಿಸುವ ಉದ್ದೇಶದಿಂದ ಜಿಲ್ಲೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿಯಾಗಿ ಆರಂಭಿಕ ಹಂತದಲ್ಲಿ ಗ್ರಾಜುಯಲಿ ಇನ್ನೂ ಸಂಖ್ಯೆಯನ್ನ ಹೆಚ್ಚು ಮಾಡಬಹುದಾಗಿರುತ್ತೆ. ಇನಿಷಿಯಲಿ ಒಂದು ಜಿಲ್ಲೆಗೆ ಒಂದು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಇನಿಷಿಯೇಟಿವ್ ನ ಉದ್ದೇಶವಾಗಿರುತ್ತೆ. ಸೊ ವಾಟ್ ಈಸ್ ದಿ ಆಬ್ಜೆಕ್ಟಿವ್? ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಅಟ್ಲೀಸ್ಟ್ ಒನ್ ಮಾಡೆಲ್ ವಿಮೆನ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಇನ್ ಈಚ್ ಡಿಸ್ಟ್ರಿಕ್ಟ್, ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಒಂದು ಮಾದರಿ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ದೇ ಟ್ರೈ ಟು ಎನ್ಶೋರ್ ಸೇಫ್ಟಿ, ಅವರಿಗೆ ಬೇಕಾಗಿರ್ತಕ್ಕಂಥ ಸುರಕ್ಷತೆ, ಇನ್ಕ್ಲೂಸಿವಿಟಿ ಅಂದ್ರೆ ಒಳಗೊಳ್ಳುವಿಕೆ, ಮತ್ತೆ ಜೆಂಡರ್ ಈಕ್ವಾಲಿಟಿ ಅಂದ್ರೆ ಲಿಂಗ ಸಮಾನತೆಯನ್ನ ಮಹಿಳೆಯರು ಮತ್ತು ಬಾಲಕಿಯರಿಗೆ ನೀಡುವ ಉದ್ದೇಶದಿಂದ ಸೊ ಈ ರೀತಿಯ ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಹಾಗಿದ್ರೆ ಯಾವ ಒಂದು ಕ್ಷೇತ್ರಗಳ ಮೇಲೆ ಇವರು ಫೋಕಸ್ ಮಾಡ್ತಾರೆ ಅಥವಾ ಫೋಕಸ್ಡ್ ಏರಿಯಾಸ್ ಅನ್ನ ನಾವು ನೋಡೋದಾದ್ರೆ, ಪ್ರಮೋಟಿಂಗ್ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಗವರ್ನೆನ್ಸ್ ಅಂದ್ರೆ ಆಡಳಿತದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಜೆಂಡರ್ ಸೆನ್ಸಿಟಿವ್ ಪಾಲಿಸೀಸ್ ಮತ್ತೆ ಪ್ರೋಗ್ರಾಮ್ಸ್ ಅಂದ್ರೆ ಲಿಂಗ ಸೂಕ್ಷ್ಮ ನೀತಿಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದು, ಅಡ್ರೆಸ್ಸಿಂಗ್ ಇಶ್ಯೂಸ್ ಲೈಕ್ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಈ ಒಂದು ಬಾಲ್ಯ ವಿವಾಹ ಇರ್ಬೋದು, ಅದಾದ್ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಗೃಹ ಹಿಂಸೆ ಅಥವಾ ಕೌಟುಂಬಿಕ ಹಿಂಸೆ ಆಗಿರ್ಬೋದು, ಮತ್ತೆ ವಿಮೆನ್ಸ್ ಹೆಲ್ತ್ ಅಥವಾ ಮಹಿಳೆಯರ ಆರೋಗ್ಯವಾಗಿರ್ಬೋದು. ಸೊ ಈ ರೀತಿಯ ಸಮಸ್ಯೆಗಳನ್ನ ಪರಿಹರಿಸ್ತಕ್ಕಂಥದ್ದು ಕೂಡ ಸೊ ಇಲ್ಲಿ ಫೋಕಸ್ಡ್ ಏರಿಯಾಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್? ಇದರಿಂದ ಆಗ್ತಕ್ಕಂಥ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಅಲೈನ್ಸ್ ವಿತ್ ವಿಕಸಿತ್ ಭಾರತ್ ಥ್ರೂ ವಿಕಸಿತ್ ಪಂಚಾಯತ್ ಅಂದ್ರೆ ನಮ್ಮ ಭಾರತ ದೇಶದ ಅಭಿವೃದ್ಧಿಯನ್ನ ಪಂಚಾಯಿತಿಗಳ ಅಭಿವೃದ್ಧಿಯೊಂದಿಗೆ ಅಲೈನ್ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಿದೆ ಸೊ ಅದನ್ನ ಇದರ ಮುಖಾಂತರ ನಾವು ಈಡೇರಿಸಬಹುದಾಗಿರುತ್ತೆ. ಅಂಡ್ ಇಟ್ ಏಮ್ಸ್ ಟು ಸರ್ವ್ ಆಸ್ ದಿ ಬೆಕಾನ್ ಫಾರ್ ಅದರ್ ಪಂಚಾಯತ್ಸ್ ಟು ಅಡಾಪ್ಟ್ ಸಿಮಿಲರ್ ಪ್ರಾಕ್ಟೀಸಸ್. ಬೆಕಾನ್ ಅಂದ್ರೆ ದಾರಿ ದೀಪ ಅಂತ ಹೇಳ್ತೇವೆ. ಸೊ ಈ ರೀತಿಯ ಪಂಚಾಯಿತಿಗಳನ್ನ ಬೇರೆ ಪಂಚಾಯಿತಿಗಳು ಕೂಡ ಅದರ ಸಕ್ಸಸ್ ಅನ್ನ ನೋಡಿದ ನಂತರ ಸೊ ಇದನ್ನ ಅನುಸರಿಸುವಂತೆ ಉತ್ತೇಜನ ನೀಡ್ತಕ್ಕಂಥದ್ದು ಕೂಡ ಸೊ ಇದರ ಉದ್ದೇಶವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8.
WPL ಅಂದರೆ ವಿಮೆನ್ ಪ್ರೀಮಿಯರ್ ಲೀಗ್ 2025 ಫೈನಲ್ ಅನ್ನು ಯಾವ ತಂಡ ಗೆದ್ದಿದೆ? ಸೊ ವಿಚ್ ಟೀಮ್ ಒನ್ ದಿ WPL 2025 ಫೈನಲ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ ಇಂಡಿಯನ್ಸ್ ಈ ಒಂದು ಪಂದ್ಯಾವಳಿಯನ್ನ ಗೆದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ WPL 2025 ಫೈನಲ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿಜೇತರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಡಿಫೀಟ್ ಮಾಡುವ ಮುಖಾಂತರ ಸೊ ಈ ಒಂದು ಪದಕವನ್ನ ಗೆದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಫೈನಲ್ ಅನ್ನ ಹೆಲ್ಡ್ ಮಾಡಿರ್ತಕ್ಕಂಥದ್ದು ಬ್ರಬೋರ್ನ್ ಸ್ಟೇಡಿಯಂ ಮುಂಬೈನಲ್ಲಿರ್ತಕ್ಕಂಥ ಬ್ರಬೋರ್ನ್ ಕ್ರೀಡಾಂಗಣದಲ್ಲಿ ಸೊ ಈ ಒಂದು ಫೈನಲ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂದ್ರೆ ಈ ಪಂದ್ಯದ ಆಟಗಾರ್ತಿಯಾಗಿ ಹರ್ಮನ್ಪ್ರೀತ್ ಕೌರ್ ಅನ್ನ ಡಿಕ್ಲೇರ್ ಮಾಡಿರ್ತಾರೆ. ಪ್ಲೇಯರ್ ಆಫ್ ದಿ ಸೀಸನ್ ಅಥವಾ ಈ ಒಂದು ಋತುವಿನ ಸೊ ಒಂದು ಆಟಗಾರ್ತಿಯಾಗಿ ನ್ಯಾಟ್ ಸ್ಕೀವರ್ ಬ್ರಂಟ್ ಮುಂಬೈ ಇಂಡಿಯಾ ಇಬ್ರು ಕೂಡ ಮುಂಬೈ ಇಂಡಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಆಟಗಾರ್ತಿಯರನ್ನ ಸೊ ಇಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸರಣಿಯಲ್ಲಿ ಈ ಮುಂಬೈ ಇಂಡಿಯನ್ಸ್ 2ನೇ WPL ಟೈಟಲ್ ಅನ್ನ ಗೆದ್ದಿರ್ತಾರೆ. ಸೊ ವಿತ್ ದಿಸ್ ದೇ ಆರ್ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಇನ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದೊಂದು T20 ಕ್ರಿಕೆಟ್ ಮ್ಯಾಚ್ ಆಗಿರುತ್ತೆ. ಸೊ ಇದು ವಿಮೆನ್ಸ್ ಅಲ್ಲಿ ಬೆಸ್ಟ್ ಟ್ಯಾಲೆಂಟ್ ಅನ್ನ ಶೋಕೇಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಏನೋ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ 2023ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ BCCI ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಕೇವಲ 5 ಟೀಮ್ಸ್ ಮಾತ್ರ ಇದ್ದಾವೆ ಪ್ರಸ್ತುತವಾಗಿ. ಒಂದು ಮುಂಬೈ ಇಂಡಿಯನ್ಸ್, ಒಂದು ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಜೈಂಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ UP ವಾರಿಯರ್ಸ್. ಇನ್ಫ್ಯಾಕ್ಟ್ ರಾಯಲ್ ಚಾಲೆಂಜರ್ ಬೆಂಗಳೂರು ಕೂಡ ಸೊ ಈ ಒಂದು WPL ಅಲ್ಲಿ ಸೊ ಒಂದು ಸಾರಿ ಫೈನಲ್ ಅನ್ನ ಗೆದ್ದಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಈಚ್ ಟೀಮ್ ಕಂಪ್ರೈಸಸ್ ಆಫ್ ಮಿಕ್ಸ್ ಆಫ್ ಇಂಡಿಯನ್ಸ್ ಮತ್ತೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಸೊ ಪ್ರತಿ ತಂಡದಲ್ಲಿ ಸೊ ದೇಶೀಯ ಆಟಗಾರರು ಮತ್ತೆ ವಿದೇಶಿ ಆಟಗಾರರು ಕೂಡ ಸೊ ಇದರಲ್ಲಿ ಮಿಕ್ಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಸೊ 2025ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಟಾಪ್ಡ್ ಮೆಡಲ್ ಟ್ಯಾಲಿ ಅಟ್ ದಿ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2025? ಸೊ ಈ ಒಂದು ಸರಣಿಯಲ್ಲಿ ನಮ್ಮ ಭಾರತ ರಾಷ್ಟ್ರ ಅತ್ಯಂತ ಹೆಚ್ಚಿನ ಪದಕಗಳನ್ನ ಗಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2025 ಆಗಿರುತ್ತೆ. ಸೊ ಈ ಒಂದು ಸರಣಿಯಲ್ಲಿ ಮೆಡಲ್ ಟ್ಯಾಲಿಯಲ್ಲಿ ನಮ್ಮ ಭಾರತ ದೇಶ 134 ಮೆಡಲ್ಸ್ ಅನ್ನ ಸಾಧಿಸುವ ಮುಖಾಂತರ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಇದರಲ್ಲಿ 45 ಗೋಲ್ಡ್ 45 ಚಿನ್ನ, 40 ಬೆಳ್ಳಿ ಪದಕಗಳು ಮತ್ತೆ 49 ಬ್ರಾನ್ಸ್ ಅಥವಾ ಸೊ ಈ ಒಂದು ಕಂಚಿನ ಪದಕವನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಈವೆಂಟ್ ನ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದನ್ನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 20 ಕಂಟ್ರೀಸ್ ಅಥ್ಲೆಟ್ಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಪ್ರಿಕ್ಸ್ ಇದರ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಆನ್ಯುವಲ್ ಸೀರೀಸ್ ಆಗಿರುತ್ತೆ, ಅಂದ್ರೆ ವಾರ್ಷಿಕವಾಗಿ ನಡೆಸ್ತಕ್ಕಂಥ ಸರಣಿ ಆಗಿರುತ್ತೆ. ಸೊ ಇದು ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೆಟಿಕ್ಸ್ ಕಾಂಪಿಟೇಷನ್ಗೆ ಸಂಬಂಧಪಟ್ಟಂತೆ ವಾರ್ಷಿಕವಾಗಿ ನಡೆಸ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಡಿವಿಷನ್ ಆಫ್ ಇಂಟರ್ನ್ಯಾಷನಲ್ ಪ್ಯಾರಾಲಿಂಪಿಕ್ ಕಮಿಟಿ, ಅಂದ್ರೆ ಅಂತಾರಾಷ್ಟ್ರೀಯ ಸೊ ಪ್ಯಾರಾಲಿಂಪಿಕ್ ಕಮಿಟಿ ಏನಿರುತ್ತೆ, ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿ ಏನಿರುತ್ತೆ ಸೊ ಅದರ ಒಂದು ವಿಭಾಗ, ಆ ವಿಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಅಂತ ಕರಿತೇವೆ. ಸೊ ಇವರು ಆಯೋಜನೆ ಮಾಡ್ತಕ್ಕಂಥ ಒಂದು ವಾರ್ಷಿಕ ಸರಣಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಿದ್ರ ಪರ್ಪಸ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಸೊ ಈ ಪ್ಯಾರಾ ಅಥ್ಲೆಟ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 833. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆನ ಓದಿ ನೀವು ಆನ್ಸರ್ ಅನ್ನ ಕೊಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಸ್ಪೆಷಲ್ ಡೇಸ್ ಏನಿರುತ್ತೆ ಸೊ ಅದನ್ನು PDF ಅಲ್ಲಿ ಮಾತ್ರ ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲನೇಷನ್ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಆ ಎಲ್ಲ ಆರ್ಟಿಕಲ್ಸನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಈ ಸ್ಪೆಷಲ್ ಡೇಸನ್ನು ಡೇಟ್ ಮತ್ತು ಅದರ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೆಚ್ಚಿನ ಅವಕಾಶ ಇರೋದಿಲ್ಲ. ಸೊ ಅದನ್ನು PDF ಅಲ್ಲಿ ನೀವು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.